ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 13, 2026 ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುನ್ನ ಕಳೆದ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತೇವೆ. ಸೊ ಈ ಪ್ರಶ್ನೆಗೆ ಸರಿ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಯಾರು ಕನ್ಸಿಸ್ಟೆಂಟ್ ಆಗಿ ನೆಕ್ಸ್ಟ್ 1 ಮಂತ್ ಕನ್ಸಿಸ್ಟೆಂಟ್ ಆಗಿ ಈ ಒಂದು ಕ್ವಿಜ್ಗೆ ಆನ್ಸರ್ ಮಾಡ್ತಾರೆ, ಸೊ ಅವರಿಗೆ ಮಂತ್ ಎಂಡ್ ಅಲ್ಲಿ ಸಾಮಾನ್ಯ ಜ್ಞಾನ ಇಷ್ಟು ಸುಲಭನಾ ಸೊ ಈ ಒಂದು ಪುಸ್ತಕವನ್ನ ಉಚಿತವಾಗಿ ನೀಡಲಾಗುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಮೊದಲನೇ ಆರ್ಟಿಕಲ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಒಂದು ತೇರೆ ಮೇರೆ ಸಾಥ್ ಕೂಡಿ ಬಾಳೋಣ, ಸೊ ಇದೊಂದು ಪ್ರೀ ಮ್ಯಾರಿಟಲ್ ಕಮ್ಯುನಿಕೇಶನ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡ್ಲಾಗ್ತಾ ಇದೆ. ಅಂದ್ರೆ ಈ ವಿಚ್ಛೇದನಗಳನ್ನ ತಡಿಲಿಕ್ಕೆ, ಡಿವೋರ್ಸ್ ಗಳನ್ನ ತಡಿಲಿಕ್ಕೆ ನಮ್ಮ ಕರ್ನಾಟಕದ ವತಿಯಿಂದ ತೇರೆ ಮೇರೆ ಸಾಥ್ ಕೂಡಿ ಬಾಳೋಣ ಅಂತಕ್ಕಂಥ ಒಂದು ವಿವಾಹ ಪೂರ್ವ ಸಂವಹನ ಕೇಂದ್ರಗಳು. ಇಟ್ಸ್ ನಾಟ್ ಆಫ್ಟರ್ ಮ್ಯಾರೇಜ್ಗಿಂತ ಮೊದಲನೇ ಅವರಿಬ್ಬರನ್ನ ಕೂಡಿ ಸಂವಹನ ನಡೆಸ್ತಕ್ಕಂಥ ಕೇಂದ್ರಗಳನ್ನ ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕೇಂದ್ರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ತೇರೆ ಮೇರೆ ಸಾಥ್ ಕೂಡಿ ಬಾಳೋಣ ಅಂತಕ್ಕಂಥ ಒಂದು ಸೆಂಟರ್ಸ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದೊಂದು ಕರ್ನಾಟಕ ರಿಲೇಟೆಡ್ ಇನಿಷಿಯೇಟಿವ್ ಆಗಿರುತ್ತೆ. ಸೊ ಕರ್ನಾಟಕ ಸ್ಟೇಟ್ ವಿಮೆನ್ಸ್ ಕಮಿಷನ್ ಟು ಸೆಟ್ ಅಪ್ ಪ್ರೀ ಮ್ಯಾರಿಟಲ್ ಕಮ್ಯುನಿಕೇಶನ್ ಸೆಂಟರ್ಸ್, ಅಂದ್ರೆ ನಮ್ಮ ಕರ್ನಾಟಕದ ರಾಜ್ಯ ಮಹಿಳಾ ಆಯೋಗವು ಸೊ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ರಾಜ್ಯದಾದ್ಯಂತ 175 ಸಾಂತ್ವನ ಅಥವಾ ಕಂಫರ್ಟ್ ಸೆಂಟರ್ಸ್ ಅನ್ನ ಸ್ಟಾರ್ಟ್ ಮಾಡ್ಲಾಗ್ತಾ ಇದೆ. ಸೊ ಅಂಡರ್ ತೇರೆ ಮೇರೆ ಸಾಥ್ ಕೂಡಿ ಬಾಳೋಣ ಅಂತಕ್ಕಂಥ ಒಂದು ಉಪಕ್ರಮದ ಅಡಿಯಲ್ಲಿ 175 ಸಾಂತ್ವನ ಕೇಂದ್ರಗಳಲ್ಲಿ ವಿವಾಹ ಪೂರ್ವ ಸಂವಹನ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ವತಿಯಿಂದ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದಕ್ಕೆ ಯಾರು ಕೊಲಾಬರೇಷನ್ ಮಾಡ್ತಾ ಇದ್ದಾರೆ, ಯಾರ ಸಹಯೋಗದೊಂದಿಗೆ ಈ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್, ಅಂದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ, ಅಂಡ್ ಡಿಪಾರ್ಟ್ಮೆಂಟ್ ಆಫ್ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಸೊ ಈ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ತರಬೇತಿ 5 ಕೌನ್ಸಿಲರ್ಸ್ ಪರ್ ಸೆಂಟರ್, ಅಂದ್ರೆ ಒಂದೊಂದು ಕೇಂದ್ರಕ್ಕೆ 5 ಜನ ಸಮಾಲೋಚಕರನ್ನ ತರಬೇತಿಯನ್ನ ನೀಡಿದ ನಂತರ ಸೊ ಈ ಒಂದು ಕೇಂದ್ರಗಳನ್ನ ಪ್ರಾರಂಭ ಮಾಡಲಾಗುತ್ತೆ. ಸೊ ಇದರ ಔಟ್ರೀಚ್ ಅಥವಾ ಜಾಗೃತಿ ಏನು ಅಂದ್ರೆ ಅಂಗನವಾಡಿ ವರ್ಕರ್ಸ್ ವಿಲ್ ಕ್ರಿಯೇಟ್ ಅವೇರ್ನೆಸ್ ಅಂಡ್ ಡೆಡಿಕೇಟೆಡ್ ಹೆಲ್ಪ್ ಲೈನ್ ಇಸ್ ಆಲ್ಸೋ ಪ್ಲಾನ್ಡ್. ಅಂದ್ರೆ ಈ ರೀತಿಯ ಒಂದು ಸಾಂತ್ವನ ಕೇಂದ್ರಗಳು ಅಥವಾ ಸಮಾಲೋಚನೆ ಕೇಂದ್ರಗಳು ಇದೆ ಅನ್ನೋದನ್ನ ಪ್ರೊಪಗೇಟ್ ಮಾಡ್ಲಿಕ್ಕೆ ಅಥವಾ ಪ್ರಚಾರ ಮಾಡ್ಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರನ್ನ ಬಳಕೆ ಮಾಡಲಾಗುತ್ತೆ. ಸೊ ಅದರ ಜೊತೆಗೆ ಇದಕ್ಕೊಂದು ಸಹಾಯವಾಣಿಯನ್ನು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಈಗ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಅಪ್ಡೇಟ್. ಬೆಂಗಳೂರು ಮಂಗಳೂರು ವಂದೇ ಭಾರತ್ ಸೇಫ್ಟಿ ಟ್ರಯಲ್ ಬಿಗಿನ್ಸ್ ಆನ್ ಚಾಲೆಂಜಿಂಗ್ ವೆಸ್ಟರ್ನ್ ಘಾಟ್ ರೂಟ್. ಸೊ ನಮ್ಮ ಪಶ್ಚಿಮ ಘಟ್ಟಗಳ ಒಂದು ಮಾರ್ಗದಲ್ಲಿ, ಸೊ ಯಾಕಂದ್ರೆ ಪಶ್ಚಿಮ ಘಟ್ಟಗಳು ಅಂದ್ರೆ ಹಿಲ್ಲಿ ಟೆರೇನ್ ಆಗಿರುತ್ತೆ, ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಟ್ರೈನ್ ಅನ್ನ ರನ್ ಮಾಡ್ತಕ್ಕಂಥದ್ದು ತುಂಬಾ ಸವಾಲಿನ ವಿಷಯವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರು ಮಂಗಳೂರು ವಂದೇ ಭಾರತ್ ಸವಾಲಿನ ಪ್ರದೇಶದಲ್ಲಿ ಪಶ್ಚಿಮ ಘಟ್ಟ ಮಾರ್ಗದಲ್ಲಿ ಸುರಕ್ಷತಾ ಪರೀಕ್ಷೆಗಳನ್ನ ಈಗ ಪ್ರಾರಂಭ ಮಾಡಲಾಗಿದೆ. ಅಂದ್ರೆ ಆ ಟ್ರೈನ್ ಎಷ್ಟು ಸುರಕ್ಷಿತವಾಗಿದೆ ಅಂತಕ್ಕಂಥ ಒಂದು ಟ್ರಯಲ್ಸ್ ಅನ್ನ ಈಗ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಈ ಒಂದು ವೆಸ್ಟರ್ನ್ ಘಾಟ್ಸ್ ನ ಅಥವಾ ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ನ ರೀಜನ್ ಅಲ್ಲಿ ಇದನ್ನ ಮಾಡಲಾಗಿರುತ್ತೆ. ಸೊ ಇದು ಸೌತ್ ವೆಸ್ಟರ್ನ್ ರೈಲ್ವೆನ ಭಾಗವಾಗಿರುತ್ತೆ. ಸೊ ಈ ಒಂದು ಭಾಗದ ಬೆಂಗಳೂರು ಮಂಗಳೂರು ರೂಟ್ ವಯ ಶಿರಾಡಿ ಘಾಟ್, ಸೊ ಶಿರಾಡಿ ಘಾಟ್ ನ ಮಾರ್ಗದಲ್ಲಿ ಬೆಂಗಳೂರು ಮಂಗಳೂರು ಮಾರ್ಗದಲ್ಲಿ ಈ ನೈಋತ್ಯ ರೈಲ್ವೆಯು ವಂದೇ ಭಾರತ್ ರೈಲಿನ ಕ್ಷೇತ್ರ ಪರೀಕ್ಷೆಯನ್ನ ಅಂದ್ರೆ ಆ ಒಂದು ಫೀಲ್ಡ್ ಟ್ರಯಲ್ಸ್ ಏನಿರುತ್ತೆ ಸೊ ಇದನ್ನ ಈಗ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಟ್ರಯಲ್ ಸೆಕ್ಷನ್ ಅಂದ್ರೆ ಆ ಒಂದು ಪರೀಕ್ಷೆಯನ್ನ ಏನ್ ಮಾಡ್ತಾ ಇದ್ದಾರೆ, ಬೆಂಗಳೂರು ಮಂಗಳೂರು ಆ ಒಂದು ಸ್ಟ್ರೆಚ್ ಏನಿರುತ್ತೆ ಯಾವ ನಿರ್ದಿಷ್ಟ ಭಾಗದಲ್ಲಿ ಈ ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸಕಲೇಶ್ಪುರ್ ಸುಬ್ರಹ್ಮಣ್ಯ ರೋಡ್ ವಿತ್ 1 in 50 ಗ್ರೇಡಿಯಂಟ್ಸ್ ಅಂಡ್ 52 ಟನಲ್ಸ್ ಅಂಡ್ ಕರ್ವ್ಸ್. ಅಂದ್ರೆ ಆ ಒಂದು ಭಾಗದಲ್ಲಿ 50 ಗ್ರೇಡಿಯಂಟ್ಸ್ ಇರುತ್ತೆ. ಗ್ರೇಡಿಯಂಟ್ಸ್ ಅಂದ್ರೆ ದೇರ್ ಇಸ್ ಚೇಂಜ್ ಇನ್ ದಿ ಅಪ್ಸ್ ಅಂಡ್ ಡೌನ್ಸ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ 54 ಟನಲ್ಸ್ ಇರುತ್ತೆ, ಅಂದ್ರೆ 52 ಸುರಂಗ ಮಾರ್ಗಗಳನ್ನ ಹೊಂದಿರತಕ್ಕಂತ ಈ ಒಂದು ಸಕಲೇಶ್ಪುರ ಮತ್ತು ಸುಬ್ರಹ್ಮಣ್ಯ ರೋಡ್ ಅನ್ನ ಈ ಒಂದು ಟ್ರಯಲ್ಸ್ಗೆ ಕನ್ಸಿಡರ್ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇನ್ನು ಸೇಫ್ಟಿ ಅಥವಾ ಸುರಕ್ಷತೆ ಏನನ್ನ ಇಲ್ಲಿ ಪರೀಕ್ಷೆ ಮಾಡಲಾಗುತ್ತಂದ್ರೆ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್, ಅಂದ್ರೆ ಸ್ವಯಂ ಚಾಲಿತ ತುರ್ತು ಬ್ರೇಕಿಂಗ್ ವ್ಯವಸ್ಥೆಯನ್ನ ಇಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಅಂಡ್ ಇಲ್ಲಿ ಜನರನ್ನ ಅವರು ಟ್ರಯಲ್ ಮಾಡ್ತಾ ಇರುವ ಕಾರಣದಿಂದ ಅದರ ಸುರಕ್ಷತೆಯನ್ನ ಚೆಕ್ ಮಾಡ್ತಾ ಇರುವ ಕಾರಣದಿಂದ ಸೊ ಇದರಲ್ಲಿ ರಿಯಲ್ ಪ್ಯಾಸೆಂಜರ್ಸ್ ಇರೋದಿಲ್ಲ. ಅದರ ಬದಲಾಗಿ
ಕೋಚಸ್ ಅಲ್ಲಿ ಸ್ಯಾಂಡ್ ಬ್ಯಾಗ್ಸ್ ಅನ್ನ ತುಂಬಿರ್ತಾರೆ. ಸ್ಯಾಂಡ್ ಬ್ಯಾಗ್ಸ್ ಅಂದ್ರೆ ಮರಳಿನ ಚೀಲಗಳನ್ನ ತುಂಬಿರ್ತಾರೆ. ಸೊ 1080 ಪ್ಯಾಸೆಂಜರ್ಸ್, ಅಪ್ರಾಕ್ಸಿಮೇಟ್ಲಿ ಒಂದು 60 to 70 kg ಆವರೇಜ್ ವೆಯ್ಟ್ ಆಫ್ ದಿ ಬಾಡಿ ಏನಿರುತ್ತೆ. ಸೊ ಆ ರೀತಿ 1080 ಪ್ರಯಾಣಿಕರನ್ನ ಅನುಕರಿಸ್ತಕ್ಕಂತ ಮರಳು ಚೀಲಗಳನ್ನ ಹೊಂದಿರತಕ್ಕಂತ ಸೊ ಒಂದು 20 ಬೋಗಿಗಳನ್ನ ಈ ಒಂದು ಟ್ರಯಲ್ ನಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಥರ್ಡ್ ಅಪ್ಡೇಟ್ ಇಸ್ 538 ಕೂಸಿನ ಮನೆ ಚೈಲ್ಡ್ ಕೇರ್ ಸೆಂಟರ್ಸ್ ಹ್ಯಾವ್ ಬಿನ್ ಲಾಕ್ಡ್ ಅಕ್ರಾಸ್ 7 districts ಇನ್ ಕಲ್ಯಾಣ ಕರ್ನಾಟಕ. ಸೊ ನಮ್ಮ ಕರ್ನಾಟಕದ ವಿಶೇಷವಾಗಿ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಕೂಸಿನ ಕೇಂದ್ರಗಳನ್ನ ಈಗ ಮುಚ್ಚಲ್ಪಟ್ಟಿದೆ. ಸೊ ಎಷ್ಟು ಕೂಸಿನ ಕೇಂದ್ರಗಳು ಅಂದ್ರೆ 538 ಕೂಸಿನ ಕೇಂದ್ರಗಳನ್ನ ಮುಚ್ಚಲ್ಪಟ್ಟಿದೆ. ಸೊ ಕೂಸಿನ ಕೇಂದ್ರಗಳು ಅಂದ್ರೆ ಸೊ ಈ ಒಂದು ಮನ್ರೇಗಾ ಅಡಿಯಲ್ಲಿ ಅಥವಾ ವಿಬಿಜಿ ರಾಮ್ಜಿ ಅಂತ ಏನ್ ಬದಲಾವಣೆ ಮಾಡಲಾಗಿದೆ, ಸೊ ಅದರ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರ ಮಕ್ಕಳು, ಸೊ ಅವರು ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಆ ಮಕ್ಕಳನ್ನ ಆರೈಕೆ ಮಾಡ್ತಕ್ಕಂಥ ಕೇಂದ್ರಗಳನ್ನ ನಾವು ಕೂಸಿನ ಮನೆ ಅಂತ ಹೇಳ್ತೇವೆ. ಸೊ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ರೀತಿಯ ಕೂಸಿನ ಮನೆಗಳು ಈಗ ಮುಚ್ಚಲ್ಪಟ್ಟಿರ್ತಕ್ಕಂಥ ಒಂದು ರಿಪೋರ್ಟ್ ಬಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಮುಚ್ಚಲಾಗ್ತಾ ಇದೆ? ದ ವೆರಿ ಫಸ್ಟ್ ಪ್ರಾಬ್ಲಮ್ ಇಸ್ ಫಂಡ್. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸಿನ ಬಿಕ್ಕಟ್ಟನ್ನ ಎದುರಿಸ್ತಾ ಇರುವ ಕಾರಣದಿಂದ ಸೊ ಈ ಒಂದು ಕೂಸಿನ ಮನೆಗಳನ್ನ ಅಲ್ಲಿ ಮುಚ್ಚಲಾಗ್ತಾ ಇದೆ. ಸೊ ಇದುವರೆಗೂ 538 ಕೂಸಿನ ಮನೆಗಳನ್ನ ಸೊ ಅದು ರಿಪೋರ್ಟೆಡ್ಲಿ ಶಟ್ ಡೌನ್ ಆಗಿರ್ತಕ್ಕಂಥದ್ದು 7 ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಕ್ಟ್ ಡ್ಯೂ ಟು ಫಂಡಿಂಗ್ ಶಾರ್ಟೇಜ್. ಸೊ ಹಣಕಾಸಿನ ಒಂದು ಕೊರತೆಯಿಂದ ಸೊ 7 districts ಆಫ್ ಈ ಒಂದು ಕಲ್ಯಾಣ ಕರ್ನಾಟಕ ಏನಿರುತ್ತೆ, ಸೊ 7 ಜಿಲ್ಲೆಗಳಲ್ಲಿ 538 ಕೂಸಿನ ಮನೆಗಳನ್ನ ಈಗ ಮುಚ್ಚಲ್ಪಟ್ಟಿರುತ್ತೆ. ಸೊ ಈ ಒಂದು ಮುಚ್ಚಲ್ಪಟ್ಟಿರ್ಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂದ್ರೆ ಟ್ರಾನ್ಸಿಷನ್ ಫ್ರಮ್ ಮನ್ರೇಗಾ ಟು ವಿಬಿಜಿ ರಾಮ್ಜಿ. ಸೊ ಮನ್ರೇಗಾದಿಂದ ವಿಬಿಜಿ ರಾಮ್ಜಿ ಸ್ಕೀಮ್ಗೆ ಏನೀಗ ಈ ಒಂದು ಬದಲಾವಣೆ ಮಾಡಲಾಗಿದೆ. ಸೊ ಇದು ಡಿಸ್ರಪ್ಟೆಡ್ ಪೇಮೆಂಟ್ ಆಫ್ ಕೇರ್ ಗಿವರ್ ವೇಜಸ್, ಅಂದ್ರೆ ಅಲ್ಲಿ ಯಾರು ಆರೈಕೆ ಮಾಡ್ತಾರೆ ಸೊ ಅವ್ರಿಗೆ ಕೊಡ್ತಕ್ಕಂಥ ವೇಜಸ್ ಏನಿರುತ್ತೆ, ಸಂಬಳ ಏನಿರುತ್ತೆ, ಸೊ ಅದರಲ್ಲಿ ಅಡಚಣೆ ಆಗಿರುವ ಕಾರಣದಿಂದ ಆಬ್ವಿಯಸ್ಲಿ ಆ ಭಾಗದ ಜನರು ಅಥವಾ ಸೊ ಬಡ ಮಹಿಳೆಯರು ಅದನ್ನೇ ನಂಬಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇರ್ತಾರೆ. ಸೊ ಅವ್ರಿಗೆ ಯಾವಾಗ ಆ ಒಂದು ಸಂಬಳ ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಸೊ ಆಬ್ವಿಯಸ್ಲಿ ಅವರು ಆ ಒಂದು ಉದ್ಯೋಗವನ್ನ ತ್ಯಜಿಸಿರುವ ಕಾರಣ ಕೂಡ ಸೊ ಈ ಒಂದು ಕೇಂದ್ರಗಳನ್ನ ಮುಚ್ಚಲಿಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ. ಅಂಡ್ ಪಂಚಾಯತ್ ಬರ್ಡನ್ ಅಂದ್ರೆ ಗ್ರಾಮ ಪಂಚಾಯತ್ ಆರ್ ಸ್ಟ್ರಗ್ಲಿಂಗ್ ಟು ಗಿವ್ ಫಂಡ್ ಟು ಕೇರ್ ಗಿವರ್ಸ್, ಅಂದ್ರೆ ಈ ಒಂದು ಕೇರ್ ಗಿವರ್ಸ್ಗೆ ನಮ್ಮ ಗ್ರಾಮ ಪಂಚಾಯತಿಗಳು ಫಂಡ್ ಅನ್ನ ಕೊಡ್ಲಿಕ್ಕೆ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಕೂಡ ಸೊ ಈ ಒಂದು ಕೂಸಿನ ಮನೆ ಮುಚ್ಚಲಿಕ್ಕೆ ಇನ್ನೊಂದು ಕಾರಣವಾಗಿರುತ್ತೆ. ಅಂಡ್ ಹೈಯೆಸ್ಟ್ ಕ್ಲೋಸರ್ ಆಗಿರ್ತಕ್ಕಂಥದ್ದು ಕಲಬುರಗಿಯಲ್ಲಿ 127 ಸೆಂಟರ್ ಗಳನ್ನ ಕ್ಲೋಸ್ ಮಾಡಲಾಗಿರುತ್ತೆ. ಮೋಸ್ಟ್ ಆಕ್ಟಿವ್ ಇರ್ತಕ್ಕಂಥದ್ದು ವಿಜಯನಗರ. ಸೊ 86 ಸೆಂಟರ್ಗಳು ಫಂಕ್ಷನಿಂಗ್ ಇರ್ತಕ್ಕಂಥದ್ದು, ಅಂದ್ರೆ ಒಂದ್ ಕಡೆ ಜಾಸ್ತಿ ಮುಚ್ಚಿರ್ತಕ್ಕಂಥದ್ದು, ಇನ್ನೊಂದ್ ಕಡೆ ಹೆಚ್ಚು ಆಕ್ಟಿವ್ ಆಗಿರ್ತಕ್ಕಂಥ ಕೇಂದ್ರಗಳನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಕೂಸಿನ ಮನೆ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಕರ್ನಾಟಕ ಬಜೆಟ್ 2023-24ರಲ್ಲಿ ಅನೌನ್ಸ್ ಮಾಡಲಾಗಿರುತ್ತೆ. ಕ್ರೆಶಸ್ ಫಾರ್ ಚಿಲ್ಡ್ರನ್ ಆಫ್ ವಿಮೆನ್ ಮನ್ರೇಗಾ ವರ್ಕರ್ಸ್, ಅಂದ್ರೆ ಮಹಿಳಾ ಮನ್ರೇಗಾ ಕಾರ್ಯಕರ್ತರು ಏನಿರ್ತಾರೆ ಅವರ ಮಕ್ಕಳನ್ನ ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಕೇಂದ್ರಗಳಾಗಿರುತ್ತೆ. ಸೊ ಮನ್ರೇಗಾ ಪ್ರಕಾರ ಪರ್ಸನ್ ಡೇಸ್ ಏನಿರುತ್ತೆ, ಪರ್ಸನ್ ಡೇಸ್ ಅಂದ್ರೆ ಮಾನವ ಕೆಲಸದ ದಿನಗಳು ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ ಕರ್ನಾಟಕದಲ್ಲಿ 50% ವಿಮೆನ್ ಶೇರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ 50% ಮೆನ್ ಇದ್ರೆ ಇನ್ನು 50% ವಿಮೆನ್ ಅಂತಕ್ಕಂಥವ್ರನ್ನ ನಾವು ಈ ಒಂದು ಮನ್ರೇಗಾ ಅಡಿಯಲ್ಲಿ ಪರ್ಸನ್ಸ್ ಡೇ ಆಗಿ ನಾವು ನೋಡ್ಬೋದಾಗಿರುತ್ತೆ. ಬಟ್ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡ್ಕೊಂಡಾಗ ಬೇರೆ ರಾಜ್ಯದಲ್ಲಿ 80% ಮಹಿಳೆಯರೇ ಇರ್ತಾರೆ. ಫಾರ್ ಎಕ್ಸಾಂಪಲ್ ತಮಿಳುನಾಡು ಮತ್ತು ಕೇರಳದಲ್ಲಿ 80% ವಿಮೆನ್ ವರ್ಕರ್ಸ್ ಅನ್ನ ನಾವು ಮನ್ರೇಗಾ ಅಡಿಯಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಕರ್ನಾಟಕದಲ್ಲಿ 50% ಇದ್ರೂ ಕೂಡ ಅವರ ಮಕ್ಕಳ ಕೇರ್ ಗಿವರ್ ಕೇಂದ್ರಗಳನ್ನ ಈಗ ಮುಚ್ಚಲ್ಪಟ್ಟಿರ್ತಕ್ಕಂಥದ್ದು ವರದಿಯಾಗಿರೋದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ನ್ಯಾಷನಲ್ ನ್ಯೂಸ್. ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಆಫ್ ಶೋರ್ ಪ್ಯಾಟ್ರೋಲ್ ವೆಸಲ್ ಶ್ರುತಿ ಲಾಂಚ್ಡ್. ಆ ವೆಸಲ್ ನ ಹೆಸರು ಶ್ರುತಿ. ಸೊ ಇದು ಮುಂದಿನ ಪೀಳಿಗೆಯ ಕರಾವಳಿ ಗಸ್ತು ನೌಕೆ, ಅದನ್ನ ನಾವು ಶ್ರುತಿ ಅಂತ ಕರಿತೇವೆ. ಸೊ ಇದಕ್ಕೆ ಈಗ ಚಾಲನೆಯನ್ನ ನೀಡಲಾಗಿದೆ. ಸೊ ಏನಿದರ ವಿಶೇಷತೆಗಳು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಒಂದು ನೆಕ್ಸ್ಟ್ ಜನರೇಷನ್ ವೆಸಲ್ ಏನಿರುತ್ತೆ, ಸೊ ಇದನ್ನ ಎಲ್ಲಿ ಲಾಂಚ್ ಮಾಡಲಾಗಿದೆ ಅಂದ್ರೆ GRSC ಕೋಲ್ಕತ್ತಾದಲ್ಲಿ, ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂತ ನಾವೇನ್ ಕರಿತೇವೆ. ಸೊ ಆ ಒಂದು ಪ್ರದೇಶದಲ್ಲಿ ಕೋಲ್ಕತ್ತಾದಲ್ಲಿ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು?
ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಕನ್ಸ್ಟ್ರಕ್ಟೆಡ್ ಬೈ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಅಂಡ್ GRSC ವತಿಯಿಂದ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಈ ನೇಮ್ ಶ್ರುತಿ ಅಂತ ಏನಿದೆ, ಸೊ ಇದು ಇಂಡಿಯಾಸ್ ಏನ್ಷಿಯಂಟ್ ವೇದಿಕ್ ಹೆರಿಟೇಜ್ ಅಂದ್ರೆ ಭಾರತ ದೇಶದ ಪ್ರಾಚೀನ ವೈದಿಕ ಪರಂಪರೆಯನ್ನ ಸೂಚಿಸ್ತಕ್ಕಂಥ ಒಂದು ಹೆಸರು ಶ್ರುತಿ ಅಂತ ಇದಕ್ಕೆ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದರ ಕ್ರೆಸ್ಟ್ ಏನಿರುತ್ತೆ ಅಂದ್ರೆ ಈ ಒಂದು ವೆಸಲ್ ನಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಲಾಂಛನ, ಕ್ರೆಸ್ಟ್ ಅಂತ ಕರೀತೇವೆ. ಆ ಒಂದು ಲಾಂಛನ ಏನಿದೆ, ಸೊ ಅದರಲ್ಲಿ ಉರ್ಸಾ ಮೇಜರ್ ಕಾನ್ಸ್ಟಲೇಷನ್ ಅಂಡ್ ರೆಡ್ ವೈಟ್ ಲೈಟ್ ಹೌಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಉರ್ಸಾ ಮೇಜರ್ ನಕ್ಷತ್ರ ಪುಂಜ ಮತ್ತೆ ಕೆಂಪು ಬಿಳಿ ದೀಪಸ್ತಂಭವನ್ನ ಒಳಗೊಂಡಿರ್ತಕ್ಕಂಥ ಒಂದು ಲಾಂಛನವನ್ನ ಸೊ ಈ ಒಂದು ವೆಸಲ್ ನಲ್ಲಿ ಅಳವಡಿಸಲಾಗಿರುತ್ತೆ. ಸೊ ಇದರ ಡಿಸೈನ್ ಏನಿರುತ್ತೆ, ವಿನ್ಯಾಸ ಏನಿರುತ್ತೆ, ಸೊ ಇದನ್ನ ಇಂಡಿಜಿನಸ್ಲಿ ಅಂದ್ರೆ ಸ್ಥಳೀಯವಾಗಿ ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದು ಪ್ಯಾಟ್ರೋಲ್ ವೆಸಲ್ ಇದಾಗಿರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು? ಸೊ ಈ ಒಂದು ವೆಸಲ್ ಅನ್ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಮ್ಯಾರಿಟೈಮ್ ಸರ್ವೈಲೆನ್ಸ್ ಅಂದ್ರೆ ಕಡಲನ್ನ ನಿಗಾವಹಣೆ ಮಾಡ್ಲಿಕ್ಕೆ ಅಥವಾ ನಿಗಾ ವಹಿಸ್ಲಿಕ್ಕೆ. ಯಾಕಂದ್ರೆ ಸೊ ಈ ಒಂದು ಸ್ಮಗ್ಲಿಂಗ್ ಆಫ್ ಗೂಡ್ಸ್ ಇನ್ ದಿ ಮೆರೈನ್ ಏನಾಗುತ್ತೆ, ಸೊ ಅದನ್ನ ಕಾಪಾಡ್ತಕ್ಕಂಥದ್ದು ಅಥವಾ ಎನ್ಕ್ರೋಚ್ ಪೀಪಲ್ ಕ್ರಾಸಿಂಗ್ ದ ಬಾರ್ಡರ್ಸ್ ಅಂದ್ರೆ ಬಾರ್ಡರ್ ಗಳನ್ನ ಇಲ್ಲೀಗಲಿ ಕ್ರಾಸ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅದನ್ನೆಲ್ಲ ಸೂಪರ್ವೈಸ್ ಮಾಡ್ತಕ್ಕಂಥದ್ದು SAR ಸರ್ಚಿಂಗ್ ಅಂಡ್ ರೆಸ್ಕ್ಯೂ ಆಪರೇಷನ್ಸ್ ಅಂತ ನಾವು ಕರೀತೇವೆ. ಅಂದ್ರೆ ಪಾರುಗಾಣಿಕೆ ಅಥವಾ ಹುಡುಕಾಟ ಕಾರ್ಯಗಳಾಗಿರ್ಬೋದು. ಆಫ್ ಶೋರ್ ಅಸೆಟ್ ಪ್ರೊಟೆಕ್ಷನ್ ಅಂದ್ರೆ ಅಲ್ಲಿರ್ತಕ್ಕಂಥ ಸ್ವತ್ತುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು. HADR ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅಂತ ಕರೀತೇವೆ. ಅಂದ್ರೆ ಮಾನವೀಯ ನೆರವು ಮತ್ತೆ ವಿಪತ್ತುಗಳು ಸಂಭವಿಸಿದಾಗ ನೆರವನ್ನ ನೀಡ್ತಕ್ಕಂಥದ್ದು ಕೂಡ ಇದರ ಫಂಕ್ಷನ್ ಆಗಿರುತ್ತೆ. ಅಂಡ್ ಆಂಟಿ ಪೈರಸಿ ಆಪರೇಷನ್ಸ್ ಅಂದ್ರೆ ಕಡಲ್ಗಳ್ಳತನವನ್ನ ವಿರೋಧಿ ಕಾರ್ಯಾಚರಣೆಗಳನ್ನ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಜವಾಬ್ದಾರಿಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ ಎಷ್ಟು ಅಂದ್ರೆ 3000 ಟನ್ಸ್ ಅಂದ್ರೆ ಇದರಲ್ಲಿ ಒಟ್ಟು 3000 ಟನ್ಸ್ ಅಷ್ಟು ವಸ್ತುಗಳಾಗಿರ್ಬೋದು ಅಥವಾ ಮ್ಯಾನ್ ಪವರ್ ಆಗಿರ್ಬೋದು. ಸೊ ಇಷ್ಟು ವೆಯ್ಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಸೊ ಈ ಒಂದು ವೆಸಲ್ಗೆ ಇರುತ್ತೆ. ಸೊ ಈ ಒಂದು ವೆಸಲ್ ನ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಅಂದ್ರೆ 23 ನಾಟ್ಸ್ ವೇಗದಲ್ಲಿ ಇದು ಚಲಿಸುತ್ತೆ. ಅಂಡ್ ಇದರ ಎಂಡ್ಯೂರೆನ್ಸ್ ಅಂದ್ರೆ ಸಹಿಷ್ಣುತೆ ಎಷ್ಟು ಅಂದ್ರೆ 8500 ನಾಟಿಕಲ್ ಮೈಲ್ಸ್ ಅಟ್ 14 ನಾಟ್ಸ್ ಅಂದ್ರೆ 14 ನಾಟಿಕಲ್ ನಾಟ್ ವೇಗದಲ್ಲಿ 8500 ನಾಟಿಕಲ್ ಮೈಲ್ ವರೆಗೂ ಟ್ರಾವೆಲ್ ಮಾಡಷ್ಟು ಸಹಿಷ್ಣುತೆಯನ್ನ ಈ ಒಂದು ವೆಸಲ್ ಹೊಂದಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ಇದು ಹಿಸ್ಟಾರಿಕಲಿ ಫಸ್ಟ್ ಆಗಿರುತ್ತೆ. ಅಂದ್ರೆ ಭಾರತ ದೇಶದ ಇತಿಹಾಸದಲ್ಲಿಯೇ ನಾನಿವಾಗ ಹೇಳ್ತಾ ಇರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಏನಿದೆ, ಇದು ಮೊದಲ ಬಾರಿಗೆ ನಡೀತಾ ಇರ್ತಕ್ಕಂಥದ್ದು. ಏನಿದು ಡೆವಲಪ್ಮೆಂಟ್ ಅಂತ ನಾವು ನೋಡೋದಾದ್ರೆ, ಫಸ್ಟ್ ಟೈಮ್ ಇನ್ ಇಂಡಿಪೆಂಡೆಂಟ್ ಇಂಡಿಯಾ a Lok Sabha probe panel finds Justice Yashwant Verma guilty in cash recovery case. So ಇತ್ತೀಚೆಗೆ ಕಳೆದ ಒಂದು ವರ್ಷಗಳ ಹಿಂದೆ ಸೊ ಒಬ್ಬ ಹೈಕೋರ್ಟ್ ಜಡ್ಜ್ ಇವರ ಒಂದು ಮನೆಯ ವ್ಯಾಪ್ತಿಯಲ್ಲಿ ಸುಟ್ಟ ಹಣದ ಒಂದು ರಿಪೋರ್ಟ್ ಬಂದಿರುತ್ತೆ. ಆ ಒಂದು ಸುಟ್ಟ ಹಣ ಅಂತಕ್ಕಂಥದ್ದು ಯಾರಿಗೆ ಸಂಬಂಧಪಟ್ಟಿದ್ದು ಅದನ್ನ ಪತ್ತೆ ಹಚ್ಚಲಿಕ್ಕೆ ಒಂದು ಎನ್ಕ್ವೈರಿ ಕಮಿಟಿಯನ್ನ ಮಾಡಲಾಗಿರುತ್ತೆ. ಸೊ ಈಗ ಆ ಒಂದು ಎನ್ಕ್ವೈರಿ ಕಮಿಟಿ ಮಾಡಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಸೊ ಇವರು ಆ ಒಂದು ಹಣ ಅವರಿಗೆ ಸೇರಲ್ಪಟ್ಟಿದೆ ಅಂತಕ್ಕಂಥ ಒಂದು ವರದಿಯನ್ನ ಐತಿಹಾಸಿಕವಾಗಿ ಮೊದಲ ಬಾರಿಗೆ ಸೊ ಈ ರೀತಿಯಾಗಿ ಒಂದು ಜಡ್ಜ್ ನ ಮೇಲೆ ಬಂದಿರತಕ್ಕಂಥ ಒಂದು ಅಪ್ರೂವ್ಡ್ ರಿಪೋರ್ಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಲೋಕಸಭಾ ತನಿಖಾ ಸಮಿತಿಯು ನ್ಯಾಯಮೂರ್ತಿ ಯಶವಂತ್ ವರ್ಮಾ, ಸೊ ಅವರ ಹೆಸರು ಯಶವಂತ್ ವರ್ಮಾ ಅವರನ್ನ ನಗದು ಪತ್ತೆ ಪ್ರಕರಣದಲ್ಲಿ ತಪ್ಪಿತಸ್ಥರೆಂದು ಹೇಳಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿರುತ್ತೆ. ಹಾಗಿದ್ರೆ ಹೈಕೋರ್ಟ್ ಜಡ್ಜ್ ಅನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಹೇಗಿರುತ್ತೆ, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿದ್ದು. ಈ ಒಂದು ಅಪ್ಡೇಟ್ ಏನು ಮತ್ತೆ ಪ್ರೊಸೀಜರ್ ಏನು ಎರಡೂ ಕೂಡ ನಾವಿಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಜಸ್ಟಿಸ್ ಯಶವಂತ್ ವರ್ಮಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೇಸ್ ಇದಾಗಿರುತ್ತೆ. ಫೌಂಡ್ ಹಿಮ್ ಗಿಲ್ಟಿ ಆಫ್ ಆಲ್ ಚಾರ್ಜಸ್ ಇನ್ ದಿ ಕ್ಯಾಶ್ ರಿಕವರಿ ಕೇಸ್. ಅಂದ್ರೆ ಈ ಒಂದು ನಗದು ಪತ್ತೆ ಪ್ರಕರಣದ ಎಲ್ಲಾ ಆರೋಪಗಳಲ್ಲಿಯೂ ಅವರು ತಪ್ಪಿತಸ್ಥರೆಂದು ಈ ಒಂದು ವರದಿ ಈಗ ಕೊಟ್ಟಿರ್ತಕ್ಕಂಥದ್ದು ಸುದ್ದಿ ಆಗಿರುತ್ತೆ. ಸೊ ಪ್ಯಾನೆಲ್ ಮಾಡಿರ್ತಕ್ಕಂಥ ಫೈಂಡಿಂಗ್ಸ್ ಏನು ಅಂದ್ರೆ, ಈ ಫೇಲ್ ಟು ಸ್ಯಾಟಿಸ್ಫ್ಯಾಕ್ಟರ್ಲಿ ಎಕ್ಸ್ಪ್ಲೇನ್ ದಿ ಪ್ರೆಸೆನ್ಸ್ ಆಫ್ ದ ಕ್ಯಾಶ್. ಅಂದ್ರೆ ಆ ಒಂದು ಕ್ಯಾಶ್ ಏನಿದೆ ಅಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ನಗದು ಹಣ ಏನಿದೆ ಸೊ ಅದು ನಮ್ಮದಲ್ಲ ಅಂತ ಹೇಳಲಿಕ್ಕೆ ಯಾವುದೇ ತೃಪ್ತಿಕರ ವಿವರಣೆಯನ್ನ ನೀಡಲಿಕ್ಕೆ ಅವರು ವಿಫಲರಾಗಿರುವ ಕಾರಣ ಈ ಒಂದು ಆಪಾದನೆ ಅವರ ಮೇಲೆ ಪ್ರೂವ್ ಆಗಿರ್ತಕ್ಕಂಥದ್ದು. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ ಹೌಸ್ ಎನ್ಕ್ವೈರಿಯನ್ನ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಈ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಅವ್ರ ಮೇಲೆ ಎನ್ಕ್ವೈರಿ ಅಥವಾ ತನಿಖೆಯನ್ನ ಮಾಡ್ಲಿಕ್ಕೆ ಒಂದು ಕಮಿಟಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ
ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಕನ್ಕ್ಲೂಡೆಡ್ ದಟ್ ಹಿ ಹ್ಯಾಡ್ ಆಕ್ಟಿವ್ ಆರ್ ಟ್ಯಾಸಿಟ್ ಕಂಟ್ರೋಲ್ ಓವರ್ ದಿ ಸ್ಟೋರ್ ರೂಮ್. ಅಂದ್ರೆ ಆ ಒಂದು ಸ್ಟೋರ್ ರೂಮ್ ಏನಿರುತ್ತೆ, ಆ ಹಣ ಸುಟ್ಟು ಹೋಗಿರ್ತಕ್ಕಂಥ ಒಂದು ಸಂಗ್ರಹಣಾ ಕೊಠಡಿ ಏನಿದೆ, ಆ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಹಣಕ್ಕೆ ಸಂಬಂಧಪಟ್ಟಂತೆ ಅವರು ಸಕ್ರಿಯವಾಗಿ ಅಥವಾ ಮೌನ ನಿಯಂತ್ರಣ ಅಂದ್ರೆ ಇಂಡೈರೆಕ್ಟ್ಲಿ ಅದಕ್ಕೆ ಅವರು ಕನೆಕ್ಟೆಡ್ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಈ ಒಂದು ಸಮಿತಿಯ ಮುಖಾಂತರ ನೀಡಿರ್ತಕ್ಕಂಥದ್ದು ಈಗ ವರದಿಯಾಗಿರುತ್ತೆ. ಹಾಗಿದ್ರೆ ಇವ್ರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಸ್ತಾವ, ಒಂದು ಮೋಷನ್ ಏನಿದೆ, ಸೊ ಅದು ಯಾವಾಗ ಪ್ರಾರಂಭವಾಯಿತು ಅಂತ ನಾವು ನೋಡೋದಾದ್ರೆ ಜುಲೈ 2025 ಓವರ್ 200 MPs signed a motion seeking his ರಿಮೂವಲ್. ಸೊ ಅವರನ್ನ ರಿಮೂವ್ ಮಾಡ್ಲಿಕ್ಕೆ 200ಕ್ಕೂ ಹೆಚ್ಚು ಸಂಸದರು ಅವರನ್ನ ಹುದ್ದೆಯಿಂದ ತೆಗೆದು ಹಾಕ್ತಕ್ಕಂಥ ಒಂದು ಪ್ರಸ್ತಾವಕ್ಕೆ ಸಹಿ ಹಾಕಿದ ನಂತರ ಸೊ ಈ ಒಂದು ಪ್ರೋಸೆಸ್ ಅನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಆ ಪ್ರೊಸೀಜರ್ ಏನಿದೆ ಸ್ಟೆಪ್ ಬೈ ಸ್ಟೆಪ್ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇದು ಇವ್ರ ಕೇಸಲ್ಲಿ ಏನಾಗಿದೆ ಅನ್ನೋದನ್ನ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ಎನ್ಕ್ವೈರಿ ಕಮಿಟಿ ಏನಿರುತ್ತೆ, ಸೊ ಕಾನ್ಸ್ಟಿಟ್ಯೂಟೆಡ್ ಬೈ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಂಡರ್ ದಿ ಜಡ್ಜಸ್ ಆಕ್ಟ್ 1968 ಅಂದ್ರೆ ನ್ಯಾಯಾಧೀಶರ ಕಾಯ್ದೆ 1968ರ ಅಡಿಯಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಮಿತಿಯನ್ನ ರಚಿಸಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಸಮಿತಿಯಲ್ಲಿದ್ದಂತಹ ಮೆಂಬರ್ಸ್ ಯಾರು ಅಂದ್ರೆ ಸಮಿತಿಯ ಸದಸ್ಯರು ಯಾರು ಅಂತ ನಾವು ನೋಡೋದಾದ್ರೆ ಜಸ್ಟಿಸ್ ಅರವಿಂದ್ ಕುಮಾರ್, ಜಸ್ಟಿಸ್ ಶ್ರೀ ಚಂದ್ರಶೇಖರ್ ಮತ್ತೆ BV ಆಚಾರ್ಯ ಸೊ ಈ ಒಂದು ಎನ್ಕ್ವೈರಿ ಕಮಿಟಿಯಲ್ಲಿ ಇದ್ದಂತಹ ಸದಸ್ಯರಾಗಿರ್ತಾರೆ. ಇನ್ನು ನಮ್ಮ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂತೆ ಸೊ ಈಗಿರ್ತಕ್ಕಂಥ ಫ್ರೆಶ್ ಅಪ್ಡೇಟ್ ಏನು, ಎಲ್ಲಿವರೆಗೂ ಈ ಒಂದು ಕೇಸ್ ಬಂದಿದೆ ಅಂತ ನಾವು ನೋಡೋದಾದ್ರೆ ದ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಟು ದಿ ಲೋಕಸಭಾ ಸ್ಪೀಕರ್. ಸೊ ಲೋಕಸಭಾ ಸ್ಪೀಕರ್ಗೆ ಕಮಿಟಿ ಈಗ ತಮ್ಮ ವರದಿಯನ್ನ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಅಂಡ್ ದಿ ಎನ್ಕ್ವೈರಿ ರಿಪೋರ್ಟ್ ವಾಸ್ ಲೇಟರ್ ಟೇಬಲ್ಡ್ ಇನ್ ದಿ ರಾಜ್ಯಸಭಾ ಅಂದ್ರೆ ತನಿಖಾ ವರದಿಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಲಾಗಿರ್ತಕ್ಕಂಥ ಒಂದು ವರದಿ ಇಲ್ಲಿವರೆಗೂ ನಡೆದಿರುತ್ತೆ. ಸೊ ಈಗ ಜಡ್ಜಸ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಜಡ್ಜಸ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಹೇಗಿದೆ ಅದನ್ನ ನಾವು ಈ ಒಂದು ಇನ್ಫೋಗ್ರಾಫಿಕ್ಸ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಹಾಗಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಏನು ಅಂತ ನಾವು ನೋಡೋದಾದ್ರೆ ಆರ್ಟಿಕಲ್ 124 ಸಬ್ ಕ್ಲಾಸ್ 4 ಅಂಡ್ ಆರ್ಟಿಕಲ್ 124 ಸಬ್ ಕ್ಲಾಸ್ 5 ಏನಿದೆ, ಸೊ ಇದು ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು. ಇನ್ನು ಹೈಕೋರ್ಟ್ ಜಡ್ಜಸ್ ಬಂದಾಗ ಆರ್ಟಿಕಲ್ 217 ನ ಪ್ರಕಾರ ಹೈಕೋರ್ಟ್ ಜಡ್ಜ್ ಗಳನ್ನ ರಿಮೂವ್ ಮಾಡಲಾಗುತ್ತೆ. ಸೊ ಹೈಕೋರ್ಟ್ ಜಡ್ಜ್ ಗಳನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಅಥಾರಿಟಿ ಯಾರಿಗೆ ಕೊಟ್ಟಿರ್ತಾರಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಥವಾ ದೇಶದ ರಾಷ್ಟ್ರಪತಿಗಳಿಗೆ ಆ ಅಧಿಕಾರವನ್ನ ಕೊಡಲಾಗಿರುತ್ತೆ. ಸೊ ರಿಮೂವ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಗ್ರೌಂಡ್ಸ್ ಏನು, ಯಾವ ಆಧಾರದ ಮೇಲೆ ಅವ್ರನ್ನ ರಿಮೂವ್ ಮಾಡ್ಲಾಗತ್ತಂದ್ರೆ ಪ್ರೂವನ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ಅವರ ದುರ್ನಡತೆ ಅಥವಾ ಅವರು ಆ ಒಂದು ಹುದ್ದೆಯನ್ನ ನಿಭಾಯಿಸುವಂತಹ ಸಾಮರ್ಥ್ಯ ಇಲ್ಲದಿರುವಿಕೆ. ಸೊ ಈ ಎರಡು ಕಾರಣಗಳ ಮೇಲೆ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಸೊ ಮೀನಿಂಗ್ ಆಫ್ ಪ್ರೂವನ್ ಮಿಸ್ಬಿಹೇವಿಯರ್ ಅಂದ್ರೆ ದುರ್ನಡತೆ ಅಂದ್ರೆ ಏನು? ದುರ್ನಡತೆ ಅಂದ್ರೆ ವಿಲ್ಫುಲ್ ಮಿಸ್ಕಂಡಕ್ಟ್ ಅಂದ್ರೆ ತಪ್ಪಾಗಿ ನಡೆದುಕೊಳ್ತಕ್ಕಂಥದ್ದು, ಕರಪ್ಷನ್ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು, ಲ್ಯಾಕ್ ಆಫ್ ಇಂಟಿಗ್ರಿಟಿ ಅಂಡ್ ಮೋರಲ್ ಟರ್ಪಿಟ್ಯೂಡ್ ಅಂದ್ರೆ ಆ ಒಂದು ಇಂಟಿಗ್ರಿಟಿ ಅಥವಾ ಎಥಿಕಲಿ ಇಲ್ಲದೆ ಇರತಕ್ಕಂತ ಒಂದು ಆಪಾದನೆ ಅವರ ಮೇಲೆ ಬಂದಾಗ ಮತ್ತೆ ಅದು ಪ್ರೂವ್ ಆದಾಗ ಸೊ ಆ ಒಂದು ಗ್ರೌಂಡ್ಸ್ ಮೇಲೆ ನೈತಿಕತೆ ಇಲ್ಲದಿದ್ದಾಗ ಅವರನ್ನ ರಿಮೂವ್ ಮಾಡಬಹುದಾಗಿರುತ್ತೆ. ಸೊ ಮೀನಿಂಗ್ ಆಫ್ ಇನ್ಕೆಪಾಸಿಟಿ ಅಂದ್ರೆ ಅಸಮರ್ಥತೆ. ಇದರ ಅರ್ಥ ಏನು ಅಂದ್ರೆ ಫಿಸಿಕಲ್ ಆರ್ ಮೆಂಟಲ್ ಕಂಡೀಷನ್ ದಟ್ ಇಂಪೀಡ್ಸ್ ಜುಡಿಷಿಯಲ್ ಫಂಕ್ಷನಿಂಗ್ ಅಂದ್ರೆ ಅವರ ನ್ಯಾಯ ಕ್ರಿಯೆಗಳೇನಿರುತ್ತೆ, ನ್ಯಾಯವಾದದ ಕ್ರಿಯೆಗಳೇನಿರುತ್ತೆ, ಸೊ ಅದನ್ನ ಮಾಡಲಿಕ್ಕೆ ಅವರು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಏನಾದ್ರೂ ಅಸ್ವಸ್ಥರಾಗಿದ್ದಾರೆ ಆಗ ಅದನ್ನ ನಾವು ಇನ್ಕೆಪಾಸಿಟಿ ಅಂತ ಅದನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇನ್ನು ಇದು ಇಂಪಾರ್ಟೆಂಟ್ ನೋಟ್, ವಾಟ್ ಯು ನೀಡ್ ಟು ರಿಮೆಂಬರ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಪೀಚ್ಮೆಂಟ್ ಅಂತಕ್ಕಂಥ ಪದವನ್ನ ಜಡ್ಜಸ್ಗೆ ಯೂಸ್ ಮಾಡಿಲ್ಲ, ಪದಚ್ಯುತಿ ಅಂತಕ್ಕಂಥ ಪದ ಯೂಸ್ ಮಾಡಿಲ್ಲ, ರಿಮೂವಲ್ ಅಂತ ಪದವನ್ನ ಮಾತ್ರ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸಮಟೈಮ್ಸ್ ಯಾವ ಪದ ಯೂಸ್ ಮಾಡಿದ್ದಾರೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಕೂಡ ನಮ್ಗೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು. ಸೊ ಇನ್ನು ರಿಮೂವಲ್ ಪ್ರೋಸೆಸ್ ಹೇಗಿರುತ್ತೆ, ಆ ಪ್ರೊಸೀಜರ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ದಿಸ್ ಇಸ್ ಅಂಡರ್ ದಿ ಜಡ್ಜಸ್ ಆಕ್ಟ್ 1968 1968ರ ನ್ಯಾಯಾಧೀಶರ ಕಾಯ್ದೆಯ ಪ್ರಕಾರ ಅವರನ್ನ ರಿಮೂವ್ ಮಾಡ್ತಕ್ಕಂಥದ್ದು ಅಥವಾ ಅವರನ್ನ ಎನ್ಕ್ವೈರಿ ಮಾಡ್ತಕ್ಕಂಥದ್ದು. ಸ್ಟೆಪ್ 1 ಏನು ಅಂದ್ರೆ ನೋಟಿಸ್ ಆಫ್ ಮೋಷನ್. ಸೊ ಒಂದು ನೋಟಿಸ್ ಅನ್ನ ಕೊಡ್ಬೇಕಾಗಿರುತ್ತೆ. ಯಾರು ಈ ಒಂದು ನೋಟಿಸ್ ಅನ್ನ ಕೊಡ್ಬೇಕು? ಇಟ್ ಈಸ್ ಸೈನ್ಡ್ ಬೈ ಅಟ್ ಲೀಸ್ಟ್
100 ಲೋಕಸಭಾ ಎಂಪಿಸ್ ಆರ್ 50 ರಾಜ್ಯಸಭಾ ಎಂಪಿಸ್. ಆ ಒಂದು ನೋಟಿಸ್ಗೆ ಕನಿಷ್ಠ ಪಕ್ಷ 100 ಜನ ಲೋಕಸಭಾ ಎಂಪಿಸ್ ಆದ್ರೂ ಸೈನ್ ಹಾಕಿರ್ಬೇಕು, ಅಥವಾ ರಾಜ್ಯಸಭಾ ಆಗಿದ್ರೆ 50 ಜನರಾದ್ರೂ ಆ ಒಂದು ನೋಟಿಸ್ಗೆ ಸಹಿ ಹಾಕಿದ ನಂತರ ಆ ಒಂದು ಮೋಷನ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಸ್ಪೀಕರ್ ಆರ್ ಚೇರ್ಮನ್ ಡಿಸೈಡ್ಸ್ ವೆದರ್ ಟು ಅಡ್ಮಿಟ್ ದಿ ಮೋಷನ್ ಆರ್ ನಾಟ್. ಸೊ ಸ್ಪೀಕರ್ ಆಗಿರ್ಬೋದು ಅಥವಾ ಚೇರ್ಮನ್ ಆಗಿರ್ಬೋದು, ಸೊ ಆ ಒಂದು ಮೋಷನ್ ಅನ್ನ ಅಡ್ಮಿಟ್ ಮಾಡ್ಬೇಕಾ ಬೇಡವಾ ಅಂತಕ್ಕಂಥ ಒಂದು ನಿರ್ಧಾರವನ್ನ ಅವರು ತೆಗೆದುಕೊಳ್ತಾರೆ. ಸೊ ಅದಾದ್ಮೇಲೆ ಎರಡನೇ ಸ್ಟೆಪ್ ಅಲ್ಲಿ ಒಂದು ಎನ್ಕ್ವೈರಿ ಕಮಿಟಿಯನ್ನ ನೇಮಕ ಮಾಡಲಾಗುತ್ತೆ, ಅಂದ್ರೆ ತನಿಖೆ ಮಾಡ್ತಕ್ಕಂಥ ಒಂದು ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ. ಸೊ ಇದರಲ್ಲಿ 3 ಜನ ಸದಸ್ಯರು ಇರ್ತಾರೆ, 3 ಮೆಂಬರ್ಸ್ ಇರ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ ಇರ್ತಾರೆ. ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರ್ತಾರೆ, ಸೊ ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು. ಅಂಡ್ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಅಂದ್ರೆ ಅತ್ಯಂತ ಹೆಚ್ಚಿನ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಜ್ಞಾನವುಳ್ಳ ಒಬ್ಬ ಜ್ಯೂರಿಸ್ಟ್ ಅನ್ನ ಕೂಡ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 3ನೇ ಸ್ಟೆಪ್ ಏನು ಅಂದ್ರೆ ಕಮಿಟಿ ಎನ್ಕ್ವೈರ್ ಮಾಡುತ್ತೆ, ಅಂದ್ರೆ ಆ ಒಂದು ಆಪಾದನೆ ಬಗ್ಗೆ ಅವರು ತನಿಖೆಯನ್ನ ಮಾಡಲಾಗುತ್ತೆ. ಸೊ ಇನ್ವೆಸ್ಟಿಗೇಟ್ ಚಾರ್ಜಸ್, ಎಕ್ಸಾಮಿನ್ಸ್ ಎವಿಡೆನ್ಸಸ್, ಕ್ರಾಸ್ ಎಕ್ಸಾಮಿನ್ಸ್ ವಿಟ್ನೆಸಸ್, ಅಂದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳೇನಾಗಿರ್ಬೋದು, ಸೊ ಅವೆಲ್ಲವನ್ನ ಕೂಡ ಅವರು ಎನ್ಕ್ವೈರಿ ಮಾಡಲಾಗುತ್ತೆ. ಇಫ್ ನಾಟ್ ಗಿಲ್ಟಿ, ಸೊ ಅವ್ರಿಗೆ ಅವರು ತಪ್ಪಿತಸ್ಥರಲ್ಲ ಅಂತ ಗೊತ್ತಾದ್ರೆ ಮೋಷನ್ ಅನ್ನ ಅಲ್ಲೇ ಡಿಸ್ಮಿಸ್ ಮಾಡಲಾಗುತ್ತೆ. ಸೊ ಅವರು ತಪ್ಪಿತಸ್ಥರು ಎಂದು ಗೊತ್ತಾದ್ಮೇಲೆ ರಿಪೋರ್ಟ್ ಈಸ್ ಸೆಂಟ್ ಟು ದಿ ಪಾರ್ಲಿಮೆಂಟ್, ಸಂಸತ್ತಿಗೆ ಆ ಒಂದು ವರದಿಯನ್ನ ಕಳಿಸಲಾಗುತ್ತೆ. ಸೊ ಇವರ ಕೇಸಲ್ಲೂ ಈಗ ಸಂಸತ್ತಿಗೆ ವರದಿಯನ್ನ ಕಳಿಸಲಾಗಿರುತ್ತೆ. ಸೊ ಈಗ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, ವರದಿಯನ್ನ ಪಡೆದುಕೊಂಡ ನಂತರ ಸಂಸತ್ತು ಏನ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಬೋತ್ ಹೌಸಸ್ ಮಸ್ಟ್ ಪಾಸ್ ದಿ ಮೋಷನ್ ಇನ್ ದಿ ಸೇಮ್ ಸೆಷನ್, ಅಂದ್ರೆ ಒಂದೇ ಅಧಿವೇಶನದಲ್ಲಿ ಎರಡು ಹೌಸಸ್ಗಳು ಮೋಷನ್ ಆ ಒಂದು ಮೋಷನ್ ಅವ್ರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಮೋಷನ್ ಅನ್ನ ಅವರಿಬ್ರು ಕೂಡ ಸೇಮ್ ಸೆಷನ್ ಅಲ್ಲಿ ಅವರು ಪಾಸ್ ಮಾಡ್ಬೇಕಾಗಿರುತ್ತೆ ಅಥವಾ ಅಂಗೀಕಾರ ಮಾಡ್ಬೇಕಾಗಿರುತ್ತೆ. ಸೊ ಇದರಲ್ಲಿ ಸ್ಪೆಷಲ್ ಮೆಜಾರಿಟಿ ಬೇಕಾಗಿರುತ್ತೆ, ಅಂದ್ರೆ ವಿಶೇಷ ಬಹುಮತ ಈ ಒಂದು ರಿಮೂವಲ್ ಪ್ರೋಸೆಸ್ಗೆ ಬೇಕಾಗಿರುತ್ತೆ. ಸೊ ಮೆಜಾರಿಟಿ ಆಫ್ ದಿ ಟೋಟಲ್ ಮೆಂಬರ್ಶಿಪ್, ಅಂದ್ರೆ ಒಟ್ಟು ಸದಸ್ಯತ್ವದ ಬಲದ ಮೆಜಾರಿಟಿ, ಅಂದ್ರೆ 50% + 1. ಸೊ ಅದನ್ನ ಟೋಟಲ್ ಮೆಜಾರಿಟಿ ಬರಬೇಕಾಗಿರುತ್ತೆ. ಅದರ ಜೊತೆಗೆ 2/3 ಆಫ್ ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್, ಅಂದ್ರೆ ಸದನದಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರು ಪ್ರೆಸೆಂಟ್ ಅಂಡ್ ವೋಟಿಂಗ್, ಅದರಲ್ಲಿ 3/2 ಭಾಗದಷ್ಟು ಜನರು ಸೊ ಅವರನ್ನ ರಿಮೂವ್ ಮಾಡ್ಲಿಕ್ಕೆ ಅಂಗೀಕಾರವನ್ನ ಸೂಚಿಸಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಪ್ರೆಸಿಡೆಂಟ್ ಇಶ್ಯೂಸ್ ರಿಮೂವಲ್ ಆರ್ಡರ್, ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಆರ್ಡರ್ ಅನ್ನ ರಾಷ್ಟ್ರಪತಿಗಳು ಇಶ್ಯೂ ಮಾಡ್ತಕ್ಕಂಥದ್ದು. ದ ಪ್ರೆಸಿಡೆಂಟ್ ಇಶ್ಯೂಸ್ ದಿ ಆರ್ಡರ್ ರಿಮೂವಿಂಗ್ ದಿ ಜಡ್ಜ್. ಫೈನಲಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಅವರನ್ನ ತೆಗೆದು ಹಾಕ್ತಕ್ಕಂಥ ಒಂದು ಅಥವಾ ತೀರ್ಮಾನವನ್ನ ನೀಡಲಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಜಡ್ಜಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಇನ್ನು ರಿಮೂವಲ್ ಆಫ್ ಜಡ್ಜಸ್ಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಪ್ರಕರಣಗಳು ಯಾವ್ದಾವ್ದಾಗಿದೆ, ಯಾವ ಸ್ಟೇಜ್ ಅಲ್ಲಿ ಅದು ಫೇಲ್ಯೂರ್ ಆಗಿದೆ, ಈ ಎಲ್ಲಾ ಎಕ್ಸಾಂಪಲ್ಸ್ ಅನ್ನ ಕೂಡ ನಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುತ್ತೆ. ಸೊ ಮೊದಲನೇದು ಜಸ್ಟಿಸ್ ವಿ ರಾಮಸ್ವಾಮಿ. ದಿಸ್ ಹ್ಯಾಪನ್ಡ್ ಇನ್ 1993, 1993ರಲ್ಲಿ. ಅಕ್ಯೂಸ್ಡ್ ಆಫ್ ಫಿನಾನ್ಷಿಯಲ್ ಇನ್ಪ್ರೊಪೈಟಿ, ಅಂದ್ರೆ ಹಣಕಾಸನ್ನ ಒಂದು ಅವ್ಯವಹಾರ ಮಾಡಿರ್ತಕ್ಕಂಥ ಒಂದು ಆಪಾದನೆ ಅವರ ಮೇಲೆ ಬಂದಿರುತ್ತೆ. ಬಟ್ ಮೋಷನ್ ಫೇಲ್ಡ್ ಆಸ್ ಲೋಕಸಭಾ ಡಿಡ್ ನಾಟ್ ಪಾಸ್ ದ ಬಿಲ್. ಸೊ ಲೋಕಸಭೆಯಲ್ಲಿ ಸೊ ಅದು ಪಾಸ್ ಆಗದಿದ್ದ ಕಾರಣದಿಂದ, ಅಂದ್ರೆ ಅಂಗೀಕಾರ ಆಗದಿದ್ದ ಕಾರಣದಿಂದ ಸೊ ಅವರು ಆಪಾದಿತ ಮುಕ್ತರಾಗ್ತಾರೆ. ಅದಾದ್ಮೇಲೆ ಜಸ್ಟಿಸ್ ಸೌಮಿತ್ರಾ ಸೇನ್, ಇದು 2011ರಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ. ಗಿಲ್ಟಿ ಆಫ್ ಕರಪ್ಷನ್, ಅಂದ್ರೆ ಭ್ರಷ್ಟಾಚಾರದ ಆರೋಪ ಅವ್ರ ಮೇಲೆ ಇರುತ್ತೆ. ಇಂಪೀಚ್ಡ್ ಇನ್ ರಾಜ್ಯಸಭಾ ಬಟ್ ರಿಸೈನ್ಡ್ ಬಿಫೋರ್ ಲೋಕಸಭಾ ಡಿಸ್ಕಷನ್. ಸೊ ರಾಜ್ಯಸಭೆಯಲ್ಲಿ ಅವರನ್ನ ರಿಮೂವ್ ಮಾಡ್ತಕ್ಕಂಥ ಒಂದು ಒಪ್ಪಿಗೆ ಬಂದಿರುತ್ತೆ. ಇನ್ನು ಲೋಕಸಭೆಯಲ್ಲಿ ಅದು ಡಿಸ್ಕಷನ್ ಆಗೋದಕ್ಕಿಂತ ಮುಂಚೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಲಾಗಿರುತ್ತೆ. ಜಸ್ಟಿಸ್ ಜಿ.ಕೆ. ಗಂಗೇಲೆ, ಸೊ ಇದು 2015ರಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕರಣ. ಕ್ಲಿಯರ್ಡ್ ಬೈ ದಿ ಕಮಿಟಿ ಆನ್ ದಿ ಸೆಕ್ಷುವಲ್ ಹರಾಸ್ಮೆಂಟ್ ಚಾರ್ಜಸ್, ಅಂದ್ರೆ ಅವರು ಲೈಂಗಿಕ ಆಪಾದನೆ ಏನಿರುತ್ತೆ, ಸೆಕ್ಷುವಲ್ ಹರಾಸ್ಮೆಂಟ್ ಏನಿರುತ್ತೆ, ಸೊ ಆ ಒಂದು ಆಪಾದನೆಯ ಮೇಲೆ ಆ ಒಂದು ಕಮಿಟಿ ಏನಿರುತ್ತೆ, ಆ ಕಮಿಟಿ ಅವರು ಅದರಲ್ಲಿ ಪಾಲ್ಗೊಂಡಿಲ್ಲ ಅಂತಕ್ಕಂಥ ವರದಿಯನ್ನ ನೀಡಲಾಗಿರುತ್ತೆ. ಜಸ್ಟಿಸ್ ಪರ್ದಿವಾಲಾ, ಸೊ ಇದು 2015ರಲ್ಲಿ ಆಗಿರ್ತಕ್ಕಂಥದ್ದು. ಮೋಷನ್ ಡ್ರಾಪ್ಡ್ ಆಫ್ಟರ್ ಕಾಂಟ್ರವರ್ಷಿಯಲ್ ರಿಮಾರ್ಕ್ಸ್ ಆನ್ ರಿಸರ್ವೇಶನ್ ವರ್ ಎಕ್ಸ್ಪಂಜ್ಡ್, ಅಂದ್ರೆ ಅವ್ರ ಮೇಲೆ ಇದ್ದಂತಹ ಒಂದು ರಿಸರ್ವೇಶನ್ ರಿಮಾರ್ಕ್ಸ್ ಏನಿತ್ತು ಸೊ ಅದನ್ನ ವಜಾ ಮಾಡಿದ್ದ ಕಾರಣದಿಂದ ಆ ಒಂದು ಮೋಷನ್ ಅನ್ನ ಡ್ರಾಪ್ ಮಾಡಲಾಗಿರುತ್ತೆ. ಇನ್ನು ಜಸ್ಟಿಸ್ ಸಿ.ವಿ. ನಾಗಾರ್ಜುನ ರೆಡ್ಡಿ, ಇದು 2017ರಲ್ಲಿ ಆಗಿರ್ತಕ್ಕಂಥದ್ದು. ಅಕ್ಯೂಸ್ಡ್ ಆಫ್ ವಿಕ್ಟಿಮೈಸಿಂಗ್ ಅ ದಲಿತ್
ಜಡ್ಜ್ ಅಂಡ್ ಫಿನಾನ್ಷಿಯಲ್ ಮಿಸ್ಕಂಡಕ್ಟ್, ಮೋಷನ್ ಫೇಲ್ ಡ್ಯೂ ಟು ಲ್ಯಾಕ್ ಆಫ್ ಸಿಗ್ನೇಚರ್ಸ್. ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಿಗಳು ಇಲ್ಲದೆ ಇರುವ ಕಾರಣದಿಂದ. ಸೊ ಎಷ್ಟು ಮಿನಿಮಮ್ ಸಹಿಗಳು ಬೇಕು ಅಂತ ಹೇಳಿದ್ದೇನೆ, ಅಷ್ಟು ಸಹಿಗಳು ಸಿಗ್ನೇಚರ್ಸ್ ಇಲ್ಲದೆ ಇರುವ ಕಾರಣದಿಂದ ಅದು ಫೇಲ್ ಆಗಿರುತ್ತೆ. ಸೊ ಯಾರೋ ಒಬ್ಬ ದಲಿತ್ ಜಡ್ಜ್ ಮೇಲೆ ಇವರು ವಿಕ್ಟಿಮೈಸ್ ಮಾಡಿರುವ ಕಾರಣದಿಂದ ಸೊ ಇವರನ್ನ ರಿಮೂವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಗಿರುತ್ತೆ. ಬಟ್ ಸಫಿಷಿಯಂಟ್ ನಂಬರ್ ಆಫ್ ಸಿಗ್ನೇಚರ್ಸ್ ಬರದೇ ಇರುವ ಕಾರಣದಿಂದ ಸೊ ಇದು ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಜಡ್ಜಸ್ ನ ರಿಮೂವಲ್ ಗೆ ಸಂಬಂಧಪಟ್ಟಂತೆ ಸೊ ಇಷ್ಟು ಕೇಸಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನಾವ್ ಲೆಟ್ ಇಸ್ ಕಮಿಂಗ್ ಟು ಎಕಾನಮಿ. ಸೊ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆನ್ಸ್ ಸ್ಕೀಮ್ ಅಂದ್ರೆ ಕಂಟೈನರ್ ಉತ್ಪಾದನಾ ಸಹಾಯ ಯೋಜನೆ. ಕಂಟೈನರ್ ಅಂದ್ರೆ ನಮ್ಮ ಶಿಪ್ ಗಳಲ್ಲಿ ಅಥವಾ ಇವನ್ ರೈಲ್ವೆಗಳಲ್ಲಿ, ಇವನ್ ಏರ್ಲೈನ್ಸ್ ಗಳಲ್ಲಿ ಯೂಸ್ ಮಾಡ್ತಕ್ಕಂತ ಒಂದು ಸರಕುಗಳನ್ನ ಲೋಡ್ ಮಾಡ್ತಕ್ಕಂತ ಒಂದು ಕೇಜಸ್ ಅನ್ನ ನಾವು ಕಂಟೈನರ್ಸ್ ಅಂತ ಹೇಳ್ತೇವೆ. ಸೊ ಇದನ್ನ ಡೆವಲಪ್ ಮಾಡ್ಲಿಕ್ಕೆ ಈಗ ಕೇಂದ್ರ ಸರ್ಕಾರ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಅದನ್ನ ನಾವು CMAS ಅಂತ ಶಾರ್ಟ್ ಆಗಿ ಕರಿತೇವೆ. ಸೊ ಗವರ್ಮೆಂಟ್ ಹ್ಯಾಸ್ ಪ್ರಪೋಸ್ 10,000 crore ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಸಿಸ್ಟೆನ್ಸ್ ಸ್ಕೀಮ್ ಫಾರ್ ದಿ ನೆಕ್ಸ್ಟ್ 5 years. ಮುಂದಿನ 5 ವರ್ಷಗಳಲ್ಲಿ ಈ ಒಂದು ಕಂಟೈನರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ 10,000 ಕೋಟಿ ಕಂಟೈನರ್ ಉತ್ಪಾದನಾ ಸಹಾಯ ಯೋಜನೆಯನ್ನ ಕೇಂದ್ರ ಸರ್ಕಾರ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದಕ್ಕೆ ಸಿಗ್ತಕ್ಕಂತ ಆನ್ಯುವಲ್ ಸಪೋರ್ಟ್ ಏನು ಅಂದ್ರೆ 2,000 crores per year is proposed under this scheme. So 2,000 per year ಅಂದ್ರೆ 5 ವರ್ಷಕ್ಕೆ 10,000 crores ಅಷ್ಟು ಹಣವನ್ನ ಇದಕ್ಕೆ ಮೀಸಲಿಡಲಾಗಿರುತ್ತೆ. ಸೊ ಏನಿದ್ರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ಬಿಲ್ಡ್ ಅ ಕಾಂಪಿಟೇಟಿವ್ ಡೊಮೆಸ್ಟಿಕ್ ಶಿಪ್ಪಿಂಗ್ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸ್ಪರ್ಧಾತ್ಮಕ ಅಂದ್ರೆ ವಿದೇಶದ ಕಂಟೈನರ್ ಕ್ವಾಲಿಟಿ ಹೇಗಿರುತ್ತೆ ಸೊ ಅದಕ್ಕೆ ಅಟ್ ಪಾರ್ ವಿತ್ ಸಚ್ ಕ್ವಾಲಿಟಿ ಕಂಟೈನರ್ ಗಳನ್ನ ಭಾರತ ದೇಶದಲ್ಲಿಯೇ ಸ್ಥಳೀಯವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಟಾರ್ಗೆಟ್ ಏನು ಅಂದ್ರೆ ಎಷ್ಟು ಕೆಪಾಸಿಟಿ ಆಫ್ ಕಂಟೈನರ್ ಗಳನ್ನ ನಾವು ಡೆವಲಪ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಾರೆ ಅಂದ್ರೆ 75,000 TEUs ಅಂದ್ರೆ 20 ಫೂಟ್ ಈಕ್ವಿವಲೆಂಟ್ ಯೂನಿಟ್ ನಲ್ಲಿ ಇದನ್ನ ಮೆಜರ್ ಮಾಡ್ತಾರೆ ಟು 7.5 lakh TEUs, ನಿಯರ್ಲಿ 10 times ಅಂದ್ರೆ 75,000 ಈಗಿರ್ತಕ್ಕಂಥದ್ದು. ಸೊ TEUs ನಿಂದ 7.5 lakh TEUs ಗಳನ್ನ ನಾವು ಡೆವಲಪ್ ಮಾಡ್ತಕ್ಕಂಥದ್ದು ಸರಿಸುಮಾರು 10 ಪಟ್ಟು ಹೆಚ್ಚಳ ಮಾಡ್ತಕ್ಕಂಥ ಗುರಿಯನ್ನ ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಇಟ್ಕೊಳ್ಳಲಾಗಿರುತ್ತೆ. ಸೊ ಇದರಲ್ಲಿ ಗ್ರೀನ್ ಫೀಲ್ಡ್ ಸಪೋರ್ಟ್ ಕೂಡ ಬರುತ್ತೆ, ಬ್ರೌನ್ ಫೀಲ್ಡ್ ಸಪೋರ್ಟ್ ಕೂಡ ಬರುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ 0 ಇಂದ ಅದರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳನ್ನ ಸೆಟಪ್ ಮಾಡ್ತಕ್ಕಂಥದ್ದು. ಬ್ರೌನ್ ಫೀಲ್ಡ್ ಅಂದ್ರೆ ಆಲ್ರೆಡಿ ಅವರಲ್ಲಿ ಒಂದು ಮಿನಿಮಮ್ ಸೆಟಪ್ ಇರುತ್ತೆ, ಅದನ್ನ ಸ್ಕೇಲ್ ಅಪ್ ಮಾಡತಕ್ಕಂತ ಒಂದು ಸಪೋರ್ಟ್ ಅನ್ನ ಕೂಡ ಸೊ ಈ ಒಂದು ಸ್ಕೀಮ್ ನಲ್ಲಿ ನೀಡಲಾಗುತ್ತೆ. ರಿಮೆಂಬರ್, ಗ್ರೀನ್ ಫೀಲ್ಡ್ ಅಂದ್ರೆ ಹೊಸದಾಗಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಬ್ರೌನ್ ಫೀಲ್ಡ್ ಅಂದ್ರೆ ಆಲ್ರೆಡಿ ಪ್ರಾರಂಭ ಮಾಡಿರ್ತಾರೆ ಬಟ್ ಅವರ ಒಂದು ಕೆಪಾಸಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನ ನಾವು ಬ್ರೌನ್ ಫೀಲ್ಡ್ ಅಂತ ಕರಿತೇವೆ. ಸೊ ಈ ಒಂದು ಶಿಪ್ಪಿಂಗ್ ಕಂಟೈನರ್ಸ್ ಏನಿರುತ್ತೆ ಇದು ಸ್ಟ್ಯಾಂಡರ್ಡೈಸ್ ಸ್ಟೀಲ್ ಫ್ರೈಟ್ ಬಾಕ್ಸ್ ಆಗಿರುತ್ತೆ. ಅಂದ್ರೆ ಒಂದು ಸ್ಟ್ಯಾಂಡರ್ಡೈಸ್ ಆಗಿರ್ತಕ್ಕಂಥ ಅಥವಾ ಪ್ರಾಮಾಣೀಕೃತವಾಗಿರ್ತಕ್ಕಂಥ ಉಕ್ಕಿನ ಸರಕು ಪೆಟ್ಟಿಗೆ ಇದಾಗಿರುತ್ತೆ, ಅಂದ್ರೆ ಸ್ಟೀಲ್ ಕಂಟೈನರ್ ಇದಾಗಿರುತ್ತೆ. ಸೊ ಯೂಸ್ಡ್ ಅಕ್ರಾಸ್ ಶಿಪ್ಸ್, ರೈಲ್ ಅಂಡ್ ರೋಡ್ ವಿತೌಟ್ ರೀಪ್ಯಾಕಿಂಗ್ ಕಾರ್ಗೋ. ಅಂದ್ರೆ ಅದನ್ನ ಶಿಪ್ ಅಲ್ಲಿ ಯೂಸ್ ಮಾಡಬಹುದು, ರೈಲ್ ಅಲ್ಲಿ ಯೂಸ್ ಮಾಡಬಹುದು, ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಯೂಸ್ ಮಾಡಬಹುದು ವಿತೌಟ್ ರೀಪ್ಯಾಕಿಂಗ್. ಅಂದ್ರೆ ಎಲ್ಲಾ ಒಂದು ವೆಹಿಕಲ್ಸ್ ಗಳಿಗೂ ಕರೆಕ್ಟ್ ಆಗಿ ಫಿಟ್ ಆಗ್ತಕ್ಕಂಥ ಒಂದು ಸೈಜ್ ಅಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಗುರಿಯನ್ನ ಸೊ ಇಲ್ಲಿ ಹೊಂದಲಾಗಿರುತ್ತೆ. ಸೊ ಇದರ ಕಾಮನ್ ಸೈಜ್ 20 ಫೂಟ್ ಅಂಡ್ 40 ಫೂಟ್ ಕಂಟೈನರ್ ಗಳನ್ನ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ತಯಾರಿ ಮಾಡಲಾಗುತ್ತೆ. ಸೊ ಇನ್ನು ಅಪ್ರೂವಲ್ ಫಾರ್ ಪಾಲಿಮರ್ ನೋಟ್. ಸೊ ಈ ಒಂದು ಪಾಲಿಮರ್ ನೋಟ್ ಗಳನ್ನ ತಯಾರಿ ಮಾಡ್ಲಿಕ್ಕೆ ಈಗ ಅಪ್ರೂವಲ್ ಅನ್ನ ನೀಡಲಾಗಿರುತ್ತೆ. ಸೊ ಯಾವ ಕರೆನ್ಸಿ ನೋಟ್ಸ್ ಅಂತ ನಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ ₹10 ಮತ್ತೆ ₹20 ಡಿನಾಮಿನೇಷನ್ಸ್ ಏನಿರುತ್ತೆ ಸೊ ಇದರ ಪಾಲಿಮರ್ ನೋಟ್ ಗಳನ್ನ ಈಗ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಈಗ ಅನುಮೋದನೆಯನ್ನ ನೀಡಲಾಗಿರುತ್ತೆ. ಸೊ ಇನ್ನು ಎನ್ವೈರನ್ಮೆಂಟ್ ರಿಲೇಟೆಡ್ ಅಂಡ್ ಅವಾರ್ಡ್ಸ್ ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ಸ್ ಅನೌನ್ಸ್ಡ್ ಫಾರ್ 2024 and 2025 2024 ಮತ್ತು 2025ನೇ ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳನ್ನ ಈಗ ಘೋಷಣೆ ಮಾಡಲಾಗಿದೆ. ಸೊ ಈ ಒಂದು ಲಿಸ್ಟ್ ಏನಿದೆ ಇದರಲ್ಲಿ ಸಪರೇಟ್ 24-25 ಅಂತ ಸೆಗ್ರಿಗೇಟ್ ಮಾಡಿಲ್ಲ. ಸೊ ಎರಡನ್ನೂ ಕೂಡ ಕ್ಯುಮ್ಯುಲೇಟಿವ್ ಆಗಿ ಈಗ ರಿಲೀಸ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಏನಿದು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡಿ, ಯಾರಿಗೆ ನೀಡಲಾಗಿದೆ, ಇದರಲ್ಲಿ ಕರ್ನಾಟಕದವರು ಯಾರು, ಅವರ ಬಗ್ಗೆ ಮಾಹಿತಿ ಎಲ್ಲವನ್ನ ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇದು ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಫಾರ್ ಮ್ಯೂಸಿಕ್, ಡ್ಯಾನ್ಸ್ ಮತ್ತೆ ಡ್ರಾಮಾ. ಅಂದ್ರೆ
ನಮ್ಮ ಭಾರತ ದೇಶದ ಸಂಗೀತ, ನೃತ್ಯ ಮತ್ತು ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಅಕಾಡೆಮಿ ಪ್ರಶಸ್ತಿಗಳು ಇದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1952 1952ರಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇನಾಗ್ರೇಟೆಡ್ ಆನ್ 28 January 1953 ಬೈ ಪ್ರೆಸಿಡೆಂಟ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಆ ಸಮಯದಲ್ಲಿ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಸೊ ಈ ಒಂದು ಪ್ರಶಸ್ತಿಗಳನ್ನ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಇನ್ನು ಇದರ ಫಸ್ಟ್ ಚೇರ್ಮನ್ ಯಾರು, ಮೊದಲ ಅಧ್ಯಕ್ಷರು ಯಾರು ಅಂದ್ರೆ ಡಾಕ್ಟರ್ PV ರಾಜಮ್ಮನ್ನಾರ್ ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಸೊ ಇದರ ಸ್ಟೇಟಸ್ ಏನು ಅಂದ್ರೆ ಇದೊಂದು ಆಟೋನಮಸ್ ಬಾಡಿ ಆಗಿರುತ್ತೆ. ಅಂದ್ರೆ ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಸಂಗೀತ ನಾಟಕ ಅಕಾಡೆಮಿ ಏನಿರುತ್ತೆ. ಸೊ ಇದ್ರ ಬಗ್ಗೆ ಸಂಗೀತ ನಾಟಕ ಅಕಾಡೆಮಿ ಇದು ಯಾವಾಗ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದರ ಮೊದಲ ಅಧ್ಯಕ್ಷರು ರಾಜಮನ್ನಾರ್ ಆಗಿರ್ತಾರೆ. ಇದರ ಸ್ಥಾನಮಾನ ಏನು ಅಂದ್ರೆ ಆಟೋನಮಸ್ ಬಾಡಿ ಅಂಡರ್ ಮಿನಿಸ್ಟ್ರಿ ಆಫ್ ಕಲ್ಚರ್, ಅಂದ್ರೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಸ್ವಾಯತ್ತ ಸಂಸ್ಥೆ ಇದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು 2024-25ಕ್ಕೆ ಸಂಬಂಧಪಟ್ಟಂತೆ ಪ್ರಶಸ್ತಿಗಳನ್ನ ಪ್ರೆಸಿಡೆಂಟ್ ಮುರ್ಮು ವಿಲ್ ಕನ್ಫರ್ಮ್ ಫೆಲೋಶಿಪ್ಸ್ ಅಂಡ್ ಅವಾರ್ಡ್ಸ್ ಟು 115 ಆರ್ಟಿಸ್ಟ್. ಸೊ ಇದರಲ್ಲಿ ಎರಡಿದೆ, ಒಂದನ್ನ ಫೆಲೋಶಿಪ್ ಅಂತ ಕರಿತೇವೆ, ಇನ್ನೊಂದು ಅವಾರ್ಡ್ ಅಂತ ಕರಿತೇವೆ. ಸೊ ಒಟ್ಟು 115 ಕಲಾವಿದರಿಗೆ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಿದ್ದಾರೆ. ಸೊ ಇದರಲ್ಲಿ ಅಕಾಡೆಮಿ ರತ್ನ ಅಂತ ಕರಿತೇವೆ. ಸೊ ಅಕಾಡೆಮಿ ರತ್ನ ಅಂತಕ್ಕಂಥದ್ದು ಫೆಲೋಶಿಪ್ ಆಗಿರುತ್ತೆ. ಸೊ ಫೆಲೋಶಿಪ್ ಅಲ್ಲಿ 3 ಲಕ್ಷ ನಗದು ಬಹುಮಾನವನ್ನ ನೀಡಲಾಗಿರುತ್ತೆ. ಸೊ ಇದು ಹೈಯೆಸ್ಟ್ ಆನರ್ ಅಥವಾ ಅತ್ಯುನ್ನತ ಗೌರವವಾಗಿರುತ್ತೆ. ಇದರ ಜೊತೆಗೆ ಅಕಾಡೆಮಿ ಪುರಸ್ಕಾರ ಅಂತ ಒಂದು ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಸೊ ಇದರಲ್ಲಿ 1 ಲಕ್ಷ ಅಲಾಂಗ್ ವಿತ್ ತಾಮ್ರ ಪತ್ರ ಮತ್ತೆ ಅಂಗವಸ್ತ್ರವನ್ನ ಇದರಲ್ಲಿ ನೀಡಲಾಗುತ್ತೆ. ಸೊ ಇವೆರಡನ್ನ ಒಟ್ಟಿಗೆ ಸೇರಿಸಿ ಈಗ 115 ಕಲಾವಿದರಿಗೆ ನೀಡಲಾಗಿರುತ್ತೆ. ಸೊ ಇದರಲ್ಲಿ ಫೆಲೋಶಿಪ್ ಅನ್ನ ಅಕಾಡೆಮಿ ರತ್ನ ಅಂದ್ರೆ ಹೈಯೆಸ್ಟ್ ಆನರ್ ಅನ್ನ 2024-25ರಲ್ಲಿ 7 ಎಮಿನೆಂಟ್ ಆರ್ಟಿಸ್ಟ್ ಗಳಿಗೆ ನೀಡಲಾಗಿರುತ್ತೆ. ಅವರ ಹೆಸರುಗಳನ್ನ ನಾವು ನೋಡೋದಾದ್ರೆ ರಾಮ್ಲಾಲ್ ಬರೇತ್ ಛತ್ತೀಸ್ಗಢಗೆ ಸಂಬಂಧಪಟ್ಟದವರು, AV ಆನಂದ್ ನಮ್ಮ ಕರ್ನಾಟಕದವರು, ರೀತಾ ಗಂಗೂಲಿ ಡೆಲ್ಲಿ, ಪುರು ದಾದೀಚ್ ಇವರು ಮಧ್ಯಪ್ರದೇಶ್, ಚಿತ್ರಂಜನ್ ಜ್ಯೋತಿಷಿ ಇವರು ಒಡಿಶಾ, ದೆನ್ ಪಸುಮಾರ್ತಿ ರತೈ ಶರ್ಮಾ ಇವರು ಆಂಧ್ರ ಪ್ರದೇಶ್, ಸೊ ಸುಧಾರಾಣಿ ರಘುಪತಿ ಇವರು ತಮಿಳುನಾಡಿಗೆ ಸಂಬಂಧಪಟ್ಟವರು. ಇನ್ನು ನಮ್ಮ ಕರ್ನಾಟಕದಿಂದ ಈ ಒಂದು ಫೆಲೋಶಿಪ್ ಅನ್ನ ಪಡೆದಿರ್ತಕ್ಕಂಥ ಇವರ ಬಗ್ಗೆ AV ಆನಂದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ 1936 ಅಲ್ಲಿ ಇವರ ಜನನ ಆಗುತ್ತೆ. ಸೊ ನಮ್ಮ ಕರ್ನಾಟಕದ ಹಾಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಇವರು ಮೃದಂಗಂ ಆರ್ಟಿಸ್ಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕದ ಮೃದಂಗ ಕಲಾವಿದ ಇವರಾಗಿರ್ತಾರೆ. ಸೊ ಟ್ರೈನ್ಡ್ ಅಂಡರ್ KS ಮಂಜುನಾಥನ್ ಆಫ್ ದಿ ಪುದುಕೊಟ್ಟೈ ಪರ್ಸಿಕ್ಯೂಷನ್ ಟ್ರೆಡಿಷನ್. ಸೊ ಇವರನ್ನ ತರಬೇತಿ ಮಾಡಿರ್ತಕ್ಕಂಥವ್ರು KS ಮಂಜುನಾಥನ್, ಇವರನ್ನ ತರಬೇತಿಯನ್ನ ಮಾಡಲಾಗಿರುತ್ತೆ. ಸೊ ಇವರ ತಮ್ಮ ಫಸ್ಟ್ ಪಬ್ಲಿಕ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಅವರಿಗೆ ಕೇವಲ 10 years 10 ವರ್ಷಗಳು ಮಾತ್ರ ಆಗಿತ್ತು. ಅಕಂಪನಿಡ್ ಲೆಜೆಂಡರಿ ವೈಲಿನಿಸ್ಟ್ T ಚೌಡಯ್ಯ ಅಟ್ ದಿ ಏಜ್ ಆಫ್ 11. ಸೊ 11 ವರ್ಷವಾಗಿದ್ದಾಗ T ಚೌಡಯ್ಯರ್ ಅವರ ಜೊತೆ ಅವರು ಅಕಂಪನಿ ಮಾಡಿ ತಮ್ಮ ಪ್ರದರ್ಶನವನ್ನ ನೀಡಲಾಗಿರುತ್ತೆ. ಸೊ ನೋನ್ ಫಾರ್ ರಿಫೈನ್ಡ್ ಅಕಂಪ್ಲಿಷ್ಮೆಂಟ್, ಟೋನಲ್ ಕ್ವಾಲಿಟಿ ಅಂಡ್ ಮಾಸ್ಟ್ರಿ ಆಫ್ ಕಾಂಪ್ಲೆಕ್ಸ್ ರಿದಮ್ಸ್, ಅಂದ್ರೆ ಆ ಒಂದು ಸಂಕೀರ್ಣವಾದ ರಿದಮ್ಸ್ ಗಳಲ್ಲಿ ಅತ್ಯಂತ ಹೆಚ್ಚಿನ ಪರಿಣಿತಿಯನ್ನ ಹೊಂದಿರತಕ್ಕಂತ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅಕಂಪನಿಡ್ ಲೀಡಿಂಗ್ ಕಾರ್ನಾಟಿಕ್ ಮ್ಯೂಸಿಷಿಯನ್ಸ್ ಅಕ್ರಾಸ್ 5 generations, ಅಂದ್ರೆ 5 ಪೀಳಿಗೆಗಳಲ್ಲಿ ಈ ಒಂದು ಕಾರ್ನಾಟಿಕ್ ಮ್ಯೂಸಿಕ್ ಏನಿರುತ್ತೆ ಸೊ ಅದನ್ನ ಮುಂದುವರಿಸತಕ್ಕಂಥದ್ದು ಅಥವಾ ಅದರ ಮುಂದಾಳತ್ವವನ್ನ ವಹಿಸಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಕೂಡ ಇವ್ರದಿರುತ್ತೆ. ಪರ್ಫಾರ್ಮ್ ಸೋಲೋತಾನಿ ಅವತಾರಂ ಸೋನೋತಾನಿ ಅವತಾನಂ ಆನ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ದೂರದರ್ಶನ್. ಆಲ್ ಇಂಡಿಯಾ ರೇಡಿಯೋ ಮತ್ತೆ ದೂರದರ್ಶನ್ ಅಲ್ಲಿ ಅವರು ಸೋಲೋತಾನಿ ಅವತಾನಂ ಅನ್ನ ಕೂಡ ಅವರು ಪರ್ಫಾರ್ಮ್ ಮಾಡಿರ್ತಾರೆ. ಫಸ್ಟ್ ಟಾಪ್ ಗ್ರೇಡ್ ಮೃದಂಗಂ ಆರ್ಟಿಸ್ಟ್ ಫ್ರಮ್ ಕರ್ನಾಟಕ ಆನ್ ಆಲ್ ಇಂಡಿಯಾ ರೇಡಿಯೋ. ಸೊ ಆಲ್ ಇಂಡಿಯಾ ರೇಡಿಯೋದಲ್ಲಿ ಸೊ ಇವರು ಟಾಪ್ ಗ್ರೇಡ್ ಮೃದಂಗಂ ಆರ್ಟಿಸ್ಟ್ ಫ್ರಮ್ ಕರ್ನಾಟಕ ಕೂಡ ಇವರೇ ಆಗಿರ್ತಾರೆ. ಕಾಂಟ್ರಿಬ್ಯೂಟೆಡ್ ಟು ಟೆಕ್ಸ್ಟ್ ಬುಕ್ಸ್ ಆಫ್ ತಲವಾದ್ಯಾಸ್ ಫಾರ್ ಕರ್ನಾಟಕ ಗವರ್ಮೆಂಟ್ ಮ್ಯೂಸಿಕ್ ಎಕ್ಸಾಮಿನೇಷನ್ಸ್, ಅಂದ್ರೆ ಕರ್ನಾಟಕದ ಒಂದು ಮ್ಯೂಸಿಕ್ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್ ಏನಿರುತ್ತೆ ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ತಾಳವಾದ್ಯಾಸ್ ಅಂತ ಏನ್ ಕರಿತೇವೆ ಸೊ ಅದಕ್ಕೂ ಕೂಡ ಅವರು ಕೊಡುಗೆಯನ್ನ ಕೊಟ್ಟಿರ್ತಾರೆ. ಸೊ ಇಷ್ಟು ಮಾಹಿತಿ ಇವ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಡೆಫಿನೇಷನ್ ಆಫ್ ಫ್ಲಡ್ ಪ್ಲೇನ್ ಎಕ್ಸ್ಪ್ಯಾಂಡೆಡ್ ಟು ಪ್ರೊಟೆಕ್ಟ್ ಗಂಗಾ. ಸೊ ಗಂಗಾ ನದಿಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಈಗ ಪ್ರವಾಹ ಬಯಲು ಪ್ರದೇಶದ ವ್ಯಾಖ್ಯಾನವನ್ನ ಬದಲಾವಣೆ ಮಾಡಲಾಗಿರುತ್ತೆ. ಸೊ ಏನಿದು ವ್ಯಾಖ್ಯಾನದ ಬದಲಾವಣೆ ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ಗಂಗಾ ನದಿಯನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಇವಾಗ ನಮ್ಗೆ ಬರ್ತಕ್ಕಂತ
ಕನ್ಫ್ಯೂಷನ್ ಏನು ಅಂದ್ರೆ ವಿಚ್ ಪಾರ್ಟ್ ಆಫ್ ಗಂಗಾ, ಯಾವ ವ್ಯಾಪ್ತಿಲಿ ಪ್ಯೂರ್ ಗಂಗಾ ಅಥವಾ ಅದರ ಉಪನದಿಗಳನ್ನು ಸೇರಿಸ್ಕೋಬೇಕಾ ಅಥವಾ ಅದರ ಕ್ಯಾಚ್ಮೆಂಟ್ ಏರಿಯಾ ಅದನ್ನು ಕೂಡ ಸೇರಿಸ್ಕೋಬೇಕಾ, ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ಒಂದು ಕನ್ಫ್ಯೂಷನ್ ಅನ್ನ ಹೋಗ್ಲಾಡ್ಲಿಕ್ಕೆ ಸೊ ಒಂದು ಫ್ಲಡೆಡ್ ಪ್ಲೇನ್ಸ್ ಏನಿರುತ್ತೆ ಅದಕ್ಕೆ ಒಂದು ಡೆಫಿನೇಷನ್ ಅನ್ನ ನೀಡಲಾಗಿರುತ್ತೆ. ಸೊ ಏನಿದು ಡೆಫಿನೇಷನ್ ಅಂತಕ್ಕಂಥದ್ದು, ಮುಂಚೆ ಏನಿತ್ತು ಇವಾಗ ಏನಿದೆ ಅನ್ನೋದನ್ನ ನಾವು ನೋಡೋಣ. ಸೊ ಈ ಒಂದು ಬದಲಾವಣೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ರಿವರ್ ಗಂಗಾ ರಿಜುವಿನೇಷನ್ ಪ್ರೊಟೆಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ಸೆಕೆಂಡ್ ಅಮೆಂಡ್ಮೆಂಟ್ ಆರ್ಡರ್ 2026. ಸೊ ಈ ಒಂದು ಆರ್ಡರ್ ಏನಿರುತ್ತೆ ಸೊ ಇದು ಸೆಕೆಂಡ್ ಅಮೆಂಡ್ಮೆಂಟ್, ಇದು 2026 ಈ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಆರ್ಡರ್ ಆಗಿರುತ್ತೆ. ಸೊ ಇದರ ಪ್ರಕಾರ ಮುಂಚೆ ಏನಿತ್ತು, ಈಗ 2026ರಲ್ಲಿ ಏನು ಅಮೆಂಡ್ಮೆಂಟ್ ಅನ್ನ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಜನರಲ್ ಫ್ಲಡ್ ಪ್ಲೈನ್ ಕಾನ್ಸೆಪ್ಟ್ ಅಂದ್ರೆ ಮುಂಚೆ ಇದ್ದಂತಹದ್ದು ಫ್ಲಡ್ ಪ್ಲೈನ್ ಏನಿರುತ್ತೆ ಅಂದ್ರೆ ಗಂಗಾ ನದಿ ಎಲ್ಲೆಲ್ಲೆಲ್ಲ ಹರಿಯುತ್ತೆ, ಸೊ ಅದಕ್ಕೆ ಯಾವುದೇ ನಿರ್ದಿಷ್ಟವಾದ ಒಂದು ಪರ್ಟಿಕ್ಯುಲರ್ ಡೆಫಿನೇಷನ್ ಇರಲಿಲ್ಲ. ಒಂದು ಜನರಲ್ ಆಗಿ ಅದನ್ನ ಕನ್ಸಿಡರ್ ಮಾಡ್ಲಾಗ್ತಾ ಇತ್ತು. ನೋ ಕ್ಲಿಯರ್ ಸ್ಟ್ಯಾಟ್ಯುಟರಿ ಡೆಫಿನೇಷನ್ ಆಫ್ ಆಕ್ಟಿವ್ ಫ್ಲಡ್ ಪ್ಲೇನ್ ಅಂದ್ರೆ ಆ ಒಂದು ಆಕ್ಟಿವ್ ಫ್ಲಡ್ ಪ್ಲೇನ್ಗೆ ಸಂಬಂಧಪಟ್ಟಂತೆ ಯಾವುದೇ ಶಾಸನಾತ್ಮಕವಾಗಿರ್ತಕ್ಕಂಥ ವ್ಯಾಖ್ಯಾನ ಇರಲಿಲ್ಲ. ಸೊ ಈಗ ಬಂದಿರತಕ್ಕಂಥ ಒಂದು ಬದಲಾವಣೆ ಏನು ಅಂದ್ರೆ ಇಂಟ್ರಡ್ಯೂಸಸ್ ಅ ಕ್ಲಿಯರ್ ಡೆಫಿನೇಷನ್ ಆಫ್ ಆಕ್ಟಿವ್ ಫ್ಲಡ್ ಪ್ಲೇನ್ ಅಂದ್ರೆ ಈಗ ಸಕ್ರಿಯ ಪ್ರವಾಹ ಬಯಲು ಪ್ರದೇಶ ಏನಿರುತ್ತೆ ಅದಕ್ಕೆ ಒಂದು ನಿರ್ದಿಷ್ಟವಾದ ವ್ಯಾಖ್ಯಾನವನ್ನ ನೀಡಲಾಗಿರುತ್ತೆ. ದಟ್ ಈಸ್ ಏರಿಯಾ ಆಫ್ ಗಂಗಾ ಅಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ದಟ್ ಕಮ್ಸ್ ಅಂಡರ್ ವಾಟರ್ ಡ್ಯೂರಿಂಗ್ 1 in 5 year ಫ್ಲಡ್. ಸೊ ಗಂಗಾ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪನದಿಗಳು ಸೊ ಇವೆಲ್ಲವೂ ಹರಿದಾಗ 5 ವರ್ಷಗಳಲ್ಲಿ ಒಮ್ಮೆಯಾದರೂ ಆ ನದಿ ಹರಿತಕ್ಕಂಥ ಎಲ್ಲಾ ಭೂಭಾಗಗಳನ್ನ ಆಕ್ಟಿವ್ ಫ್ಲಡ್ ಪ್ಲೇನ್ಸ್ ಅಂತ ಈಗ ಡಿಸೈಡ್ ಮಾಡಲಾಗಿರುತ್ತೆ. ಸೊ 1 in 5 years ಅಲ್ಲಿ ಯಾವ ಪ್ರದೇಶಗಳಲ್ಲಿ ಗಂಗಾ ಮತ್ತೆ ಇದರ ಉಪನದಿಗಳು ಸೊ ಎಲ್ಲಾ ಕೂಡ ಅದು ಫ್ಲಡ್ ಆಗುತ್ತೆ. ಈ ಎಲ್ಲ ಪ್ರದೇಶವನ್ನ ಈ ಒಂದು ಗಂಗಾ ರಿಜುವಿನೇಷನ್ ಪುನರುಜ್ಜೀವನ ಏನಿರುತ್ತೆ ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅಥವಾ ನಮಾಮಿ ಗಂಗೆ ಅಂತ ನಾವೇನ್ ಡಿಸ್ಕಸ್ ಮಾಡ್ತೇವೆ, ಗಂಗಾ ನದಿಯನ್ನ ಶುದ್ಧೀಕರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿರುತ್ತೆ ಸೊ ಇಷ್ಟು ವ್ಯಾಪ್ತಿ ಪ್ರದೇಶವನ್ನ ಪರಿಗಣಿಸಬೇಕು ಅಂತಕ್ಕಂಥ ಒಂದು ಡೆಫಿನೇಷನ್ ಅನ್ನ ಇಲ್ಲಿ ನೀಡಲಾಗಿರುತ್ತೆ. ಸೊ ಅಟ್ಲೀಸ್ಟ್ ಒನ್ಸ್ ಇನ್ 5 years ಅಂದ್ರೆ ಕನಿಷ್ಠ ಪಕ್ಷ 5 ವರ್ಷಗಳಲ್ಲಿ ಒಮ್ಮೆಯಾದರೂ ಈ ಒಂದು ನೀರಿನಿಂದ ಆಕ್ರಮಿಸಿಕೊಳ್ತಕ್ಕಂಥ ಭೂ ಪ್ರದೇಶವನ್ನ ಆಕ್ಟಿವ್ ಫ್ಲಡ್ ಪ್ಲೇನ್ಸ್ ಅಂತ ಈಗ ಡಿಸೈಡ್ ಮಾಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಿತ್ತು. ಸೊ ನಾನೇನ್ ಡಿಸ್ಕಸ್ ಮಾಡಿದ್ದೇನೋ ಎಲ್ಲ ಕೂಡ ಮತ್ತೆ ಇಲ್ಲಿ ಕೊಟ್ಟಿರುತ್ತೆ. ಸೊ ನೀವು ಮತ್ತೆ ಈ ಒಂದು ವಿಡಿಯೋ PDF ಅಲ್ಲಿ ಇದನ್ನ ನೋಡ್ಕೊಳ್ಬಹುದು ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಇಂಟರ್ನ್ಯಾಷನಲ್ ನ್ಯೂಸ್. ಸೊ ಇದರಲ್ಲಿ ಚಾಡ್ ಟು ವಿಡ್ರಾ ಫ್ರಮ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಸೊ ಚಾಡ್ ಈಗ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದಿಂದ ತಮ್ಮನ್ನ ತಾವು ತೆಗೆದು ಹಾಕ್ತಾ ಇದ್ದಾರೆ ಅಥವಾ ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನಿದು ಈ ಒಂದು ಅಪ್ಡೇಟ್, ಯಾಕೆ ತಮ್ಮನ್ನ ತಾವು ವಿಡ್ರಾ ಮಾಡ್ಕೊಳ್ತಾ ಇದ್ದಾರೆ, ಚಾಡ್ ಎಲ್ಲಿ ಬರುತ್ತೆ, ಅದರ ಕ್ಯಾಪಿಟಲ್ ಸಿಟಿ ಯಾವುದು, ನೈಬರಿಂಗ್ ಕಂಟ್ರೀಸ್ ಯಾವುದು, ಅದು ನಮ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ICC ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟೇ ಬೇರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸೇ ಬೇರೆ, ICJನೇ ಬೇರೆ, ICCನೇ ಬೇರೆ. ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಅನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈಗ ICC ಇಂದ ಹೊರಗಡೆ ಬಂದಿರತಕ್ಕಂಥ ಕಂಟ್ರಿ ಯಾವುದು ಅಂದ್ರೆ ಚಾಡ್. ಯಾವ್ದ್ರಿಂದ ಹೊರಗಡೆ ಬಂದಿದೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂಡ್ ಫಾರ್ಮಲಿ ನೋಟಿಫೈಡ್ ದಿ UN. ಸೊ UN ಫಾರ್ಮಲಿ ನೋಟಿಫೈ ಮಾಡಿರ್ತಕ್ಕಂಥ ಪ್ರಕಾರ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯದಿಂದ ಹಿಂದೆ ಸರಿಯತಕ್ಕಂಥ ನಿರ್ಧಾರ ಈ ಒಂದು ಚಾಡ್ ಕಂಟ್ರಿ ಪ್ರಕಟಣೆ ಮಾಡಿರುತ್ತೆ. ಸೊ ರೀಸನ್ ಏನು, ಕಾರಣ ಏನು ಅಂದ್ರೆ ಲಿಮಿಟೆಡ್ ಅಂಡ್ ಅನ್ಈವನ್ ಎಫೆಕ್ಟಿವ್ನೆಸ್ ಅಂಡ್ ಇಟ್ಸ್ ಡಿಸ್ಪ್ರಪೋರ್ಷನೇಟ್ ಫೋಕಸ್ ಆನ್ ಆಫ್ರಿಕನ್ ಕಂಟ್ರೀಸ್. ಅಂದ್ರೆ ಆಫ್ರಿಕನ್ ರಾಷ್ಟ್ರಗಳ ಮೇಲೆ ಅವರ ಅತಿಯಾದ ಗಮನವನ್ನ ಚಾಡ್ ಅಂತಕ್ಕಂಥದ್ದು ಟೀಕಿಸಿದೆ. ಅದರ ಜೊತೆಗೆ ಸೀಮಿತ ಮತ್ತು ಅಸಮತೋಲನದ ಪರಿಣಾಮ ಅಂದ್ರೆ ಅದು ಲಿಮಿಟೆಡ್ ಆಗಿರುತ್ತೆ. ಅಂಡ್ ಇಂಬ್ಯಾಲೆನ್ಸ್ ಅಂದ್ರೆ ಪ್ರಿಯಾರಿಟೀಸ್, ಆದ್ಯತೆಗಳನ್ನ ಬೇರೆ ರಾಷ್ಟ್ರಗಳಿಗೆ ಕೊಡ್ತಾರೆ. ಸೊ ಇವರನ್ನ ತೀವ್ರವಾಗಿ ಗುರಿಯಾಗಿಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸೊ ಅದರಿಂದ ಹೊರಗಡೆ ಬರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಆಫ್ರಿಕಾ ಫೋಕಸ್, ಚಾಡ್ ನೋಟೆಡ್ ದಟ್ 9 out of 13 ICC ಇನ್ವೆಸ್ಟಿಗೇಷನ್ಸ್ ಕನ್ಸರ್ನ್ಡ್ ಆಫ್ರಿಕನ್ ಸ್ಟೇಟ್ಸ್. ಅಂದ್ರೆ 13 ತನಿಖೆಗಳಲ್ಲಿ 9 ತನಿಖೆಗಳು ಆಫ್ರಿಕಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ ಎಂದು ಚಾರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಆಪಾದನೆ ಇದಾಗಿರುತ್ತೆ. ಸೊ ಈಗ ಈ ಒಂದು ಬದಲಾವಣೆಯೊಂದಿಗೆ ಇನ್ನೊಂದು ಅಪ್ಡೇಟ್ ಏನು ಅಂದ್ರೆ ಚಾಡ್ ಜಾಯಿನ್ಸ್ Mali, Niger and Burkina Faso in moving away from the Rome Statute ಅಥವಾ ICC framework. So ICC framework is Rome Statute ಅಂದ್ರೆ ರೋಮ್ ಶಾಸನದ ಪ್ರಕಾರ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಈಗ ಚಾಡ್ ಹೊರಗಡೆ ಏನ್ ಬಂದಿರುತ್ತೆ ಅದೇ ರೀತಿ ಮಾಲಿ, ನೈಗರ್,
ಬರ್ಕಿನಾ ಫಾಸೋ, ಈ ರಾಷ್ಟ್ರಗಳು ಕೂಡ ಈಗಾಗಲೇ ICC ಇಂದ ಹೊರಗಡೆ ಬಂದಿರತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ವೆನೆಜುವಾಲಾ, ಒನ್ ಮೋರ್ ಕಂಟ್ರಿ, ಸೊ ಫಾರ್ಮಲಿ ನೋಟಿಫೈಡ್ ದಟ್ UN of its ICC withdrawal on 24th July 2026, 2026ರಂದು ವೆನೆಜುವಾಲಾ ಅಂದ್ರೆ 24ನೇ ಜುಲೈನಲ್ಲಿ ವೆನೆಜುವಾಲಾ ಕೂಡ ICC ಇಂದ ಹಿಂದೆ ಸರಿಯುವ ಕುರಿತು ವಿಶ್ವಸಂಸ್ಥೆಗೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಸೊ ಎಫೆಕ್ಟಿವ್ ಡೇಟ್ ಯಾವಾಗ ಆಗುತ್ತೆ ಅಂದ್ರೆ, ವೆನೆಜುವಾಲಾ ತನ್ನ ನಿರ್ಧಾರವನ್ನ ಏನ್ ತಿಳಿಸಿದೆ ಅದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು ಯಾವಾಗ ಅಂದ್ರೆ 24ನೇ ಜುಲೈ 2027ಕ್ಕೆ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ICC ಇಂದ ಹೊರಗಡೆ ಬಂದಿದ ತಕ್ಷಣ ಸೊ ಅಲ್ಲಿ ನಡೀತಕ್ಕಂಥ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಬ್ಲಾಕ್ ಆಗತ್ತಾ? ಆಗಲ್ಲ. ಸೊ ವಿಡ್ರಾವಲ್ ಫ್ರಮ್ ICC ಡಸ್ ನಾಟ್ ಆಟೋಮ್ಯಾಟಿಕಲಿ ಎಂಡ್ ಇನ್ವೆಸ್ಟಿಗೇಷನ್ಸ್ ಇಂಟು ಅಲೀಸ್ಡ್ ಕ್ರೈಮ್ಸ್ ಕಮಿಟೆಡ್ ವೈಲ್ ಅ ಕಂಟ್ರಿ ವಾಸ್ ಅ ಮೆಂಬರ್. ಅಂದ್ರೆ ಆ ರಾಷ್ಟ್ರ ಆಲ್ರೆಡಿ ಸದಸ್ಯ ರಾಷ್ಟ್ರವಾಗಿದ್ದಾಗ ಅಲ್ಲಿರ್ತಕ್ಕಂಥ ಒಂದು ಕ್ರಿಮಿನಲ್ ಅಪರಾಧಗಳ ಮೇಲೆ ಏನ್ ತನಿಖೆ ನಡೀತಾ ಇತ್ತೋ ಅದು ಈ ಕಂಟ್ರಿ ಹೊರಗಡೆ ಬಂದಿದ ತಕ್ಷಣ ಅದು ನಿಲ್ಲೋದಿಲ್ಲ. ಸೊ ಅದು ಮುಂದುವರಿಯುತ್ತೆ. ಸೊ ವಿಡ್ರಾ ಮಾಡಿದ ಕೂಡಲೇ ಆ ಒಂದು ಇನ್ವೆಸ್ಟಿಗೇಷನ್ಸ್ ಅನ್ನ ಸ್ಟಾಪ್ ಮಾಡೋದಿಲ್ಲ. ಸೊ ಅದು ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಮಾಹಿತಿ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಚಾಡ್ ಅಂತಕ್ಕಂಥದ್ದು ಆಫ್ರಿಕನ್ ಕಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ಚಿಕ್ಕದಾದ ರಾಷ್ಟ್ರವಾಗಿರುತ್ತೆ. ಚಾಡ್ನ ಕ್ಯಾಪಿಟಲ್ ಸಿಟಿಯನ್ನ ಜಮೈನಾ ಅಂತ ಕರೀತವೆ. ಇದರ ನೈಬರಿಂಗ್ ಕಂಟ್ರೀಸ್ ಲಿಬಿಯಾ, ಸುಡಾನ್, ದರ್ಫೂರ್, CAR ಬರುತ್ತೆ, ಕ್ಯಾಮರೂನ್ ಬರುತ್ತೆ, ನೈಜೀರಿಯಾ ಬರುತ್ತೆ, ಮತ್ತೆ ನೈಜರ್ ಬರುತ್ತೆ. ಸೊ ಇಷ್ಟು ಈ ಒಂದು ಚಾಡ್ಗೆ ಸಂಬಂಧಪಟ್ಟಂತೆ ನೈಬರಿಂಗ್ ಕಂಟ್ರೀಸ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಕೂಡ ಸೊ ಇದರಲ್ಲಿ ಬರುತ್ತೆ. ನೆಕ್ಸ್ಟ್, ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ವಿ ನೀಡ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ICC, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಮತ್ತೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ನಮ್ಗೆ ಗೊತ್ತಿರ್ಬೇಕು. ಸೊ ಮೊದಲನೇದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಇದು 1946ರಲ್ಲಿ ಸ್ಥಾಪನೆ ಆಗುತ್ತೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ, ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 2002ರಲ್ಲಿ ಸ್ಥಾಪನೆ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಯಾವುದರ ಮುಖಾಂತರ ಸ್ಥಾಪನೆ ಆಗುತ್ತಂದ್ರೆ UN ಚಾರ್ಟರ್, ವಿಶ್ವಸಂಸ್ಥೆಯ ಚಾರ್ಟರ್ ನ ಮುಖಾಂತರ ಸ್ಥಾಪನೆ ಆಗಿದ್ದು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ರೋಮ್ ಸ್ಟ್ಯಾಟ್ಯೂಟ್, ಅಂದ್ರೆ ರೋಮ್ ಶಾಸನದ ಪ್ರಕಾರ ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದಕ್ಕೆ 139 ಕಂಟ್ರೀಸ್ಗಳು ವಿತ್ 123 ಇದನ್ನ ಅಂಗೀಕಾರ ಮಾಡಿರುತ್ತೆ. ಅಂಡ್ ಇಂಡಿಯಾ ಈಸ್ ನಾಟ್ ಅ ಸಿಗ್ನೇಟರಿ, ಭಾರತದ ರಾಷ್ಟ್ರ ಇದಕ್ಕೆ ಸಿಗ್ನೇಟರಿ ರಾಷ್ಟ್ರವಾಗಿರೋದಿಲ್ಲ. ಸೊ ಬಟ್ ಇಲ್ಲಿ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಿರುತ್ತೆ, ಸೊ ಇದರಲ್ಲಿ UN ಮೆಂಬರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ವಿಶ್ವಸಂಸ್ಥೆಯ ಸದಸ್ಯರು ಯಾರೆಲ್ಲ ಇರ್ತಾರೆ, ಸೊ ಅವರು ಇದರ ಭಾಗವಾಗಿ ಬೈ ಡಿಫಾಲ್ಟ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಸೊ ರಿಲೇಶನ್ಶಿಪ್ ವಿತ್ UN ಅಂದ್ರೆ ವಿಶ್ವಸಂಸ್ಥೆಯೊಂದಿಗೆ ಇದರ ಸಂಬಂಧವನ್ನ ನಾವು ನೋಡೋದಾದ್ರೆ ಅಫಿಷಿಯಲ್ ಕೋರ್ಟ್ ಆಫ್ UN ಅಂದ್ರೆ ವಿಶ್ವಸಂಸ್ಥೆಯ ಅಧಿಕೃತ ನ್ಯಾಯಾಲಯವಾಗಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಫಂಕ್ಷನ್ ಮಾಡುತ್ತೆ. ಸೊ ಇದು ಇಂಡಿಪೆಂಡೆಂಟ್ UNSC ಮೇ ರೆಫರ್ ಕೇಸಸ್ ಟು ICC ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿರುತ್ತೆ, ಸೊ ಅದು ಇದಕ್ಕೆ ಕೇಸಸ್ ಗಳನ್ನ ರೆಫರ್ ಮಾಡಬಹುದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡೋದಾದ್ರೆ ಎರಡೂ ಕೂಡ ನೆದರ್ಲ್ಯಾಂಡ್ ನ ಹೇಗ್ ನಲ್ಲಿ 2ರ ಕೇಂದ್ರ ಕಚೇರಿಗಳು ಇರ್ತಕ್ಕಂಥದ್ದು. ಸೊ ಇದು ಯಾವ ರೀತಿಯ ನ್ಯಾಯಾಲಯ ಆಗಿರುತ್ತೆ ಅಂದ್ರೆ ICJ ಬಂದು ಸಿವಿಲ್ ಕೋರ್ಟ್ ಆಗಿರುತ್ತೆ. ಸೊ ICC ಬಂದು ಕ್ರಿಮಿನಲ್ ಕೋರ್ಟ್ ಆಗಿರುತ್ತೆ. ಒಂದು ಸಿವಿಲ್ ಆಗುತ್ತೆ, ಇನ್ನೊಂದು ಕ್ರಿಮಿನಲ್ ಕೋರ್ಟ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಇದರ ನ್ಯಾಯ ವ್ಯಾಪ್ತಿ ಜ್ಯೂರಿಸ್ಡಿಕ್ಷನ್ UN ಮೆಂಬರ್ ಸ್ಟೇಟ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ನ್ಯಾಯ ವ್ಯಾಪ್ತಿಗೆ ಬರ್ತಾರೆ. ಸೊ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿರುತ್ತೆ, ಸೊ ಇದರಲ್ಲಿ ಕಂಟ್ರೀಸ್ ಬರಲ್ಲ, ಇಂಡಿವಿಜುವಲ್ಸ್, ವ್ಯಕ್ತಿಗಳು ಇದರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಸೊ ಸ್ಕೋಪ್ ಆಫ್ ವರ್ಕ್, ಇದರ ಒಂದು ಕಾರ್ಯ ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ ಲೀಗಲ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಪಾರ್ಟೀಸ್ ಅಂದ್ರೆ ದೇಶಗಳ ನಡುವೆ ಇರ್ತಕ್ಕಂಥ ಲೀಗಲ್ ಕಾನೂನು ವ್ಯತ್ಯಾಸಗಳನ್ನ ಬಗೆಹರಿಸ್ತಕ್ಕಂಥದ್ದು. ಸೊ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಒಂದು ಪರ್ಪಸ್ ಏನು ಅಂದ್ರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ವೈಯಕ್ತಿಕವಾಗಿ ಬಂದಿರತಕ್ಕಂಥ ಕ್ರಿಮಿನಲ್ ಆರೋಪಗಳನ್ನ ತನಿಖೆ ಮಾಡ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಒಂದು ಉದ್ದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಒಂದು ಕೊಲೆಟಿಸ್ ಬುಟಾನಿಕಸ್, a rare solitary Himalayan bee
ರೆಕಾರ್ಡೆಡ್ ಇನ್ ತವಾಂಗ್ ಅರುಣಾಚಲ್ ಪ್ರದೇಶ್. ಸೊ ಅರುಣಾಚಲ್ ಪ್ರದೇಶದ ತವಾಂಗ್ ಜಿಲ್ಲೆಯಲ್ಲಿ ಒಂದು ಅಪರೂಪದ ಜೇನುನೊಣ ಪತ್ತೆ ಆಗಿರುತ್ತೆ. ಅದನ್ನ ಕೊಲಿಟಿಸ್ ಬುತಾನಿಕಸ್ ಅಂತ ಕರಿತೇವೆ. ಸೊ ಇದರ ವಿಶೇಷತೆ ಏನು ಅಂದ್ರೆ ಇದು ಸಾಲಿಟರಿ ಆಗಿರುತ್ತೆ. ಯೂಶಲಿ ನಮಗೆ ಗೊತ್ತು ಜೇನು ಹುಳಗಳು ನೊಣಗಳು ಒಂದು ಕಾಲೋನಿಯಲ್ಲಿ ಬರುತ್ತೆ, ಗುಂಪಲ್ಲಿ ಬರುತ್ತೆ. ಬಟ್ ಇದು ಸಾಲಿಟರಿ, ಏಕಾಂಗಿಯಾಗಿ ತಿರುಗಾಡ್ತಕ್ಕಂಥ ಒಂದು ಜೇನುನೊಣವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ದಾಖಲಾತಿಯಾಗಿರುತ್ತೆ. ಸೊ ಕೋಲಿಟಸ್ ಬುಟಾನಿಕಸ್ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಫಸ್ಟ್ ಟೈಮ್ ಇನ್ ಇಂಡಿಯಾ ಫ್ರಮ್ ತವಾಂಗ್ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶದ ತವಾಂಗ್ ನಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ರೆಕಾರ್ಡ್ ಆಗಿರುತ್ತೆ. ಸೊ ಡಿಸ್ಕವರಿಂಗ್ ಏಜೆನ್ಸಿ, ಇದನ್ನ ಪತ್ತೆ ಹಚ್ಚಿರ್ತಕ್ಕಂಥವ್ರು ಜುವಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತ ದೇಶದ ಪ್ರಾಣಿಶಾಸ್ತ್ರ ಸಮೀಕ್ಷಾ ಸಂಸ್ಥೆಯಿಂದ ಇದು ಪತ್ತೆ ಮಾಡಲಾಗಿರುತ್ತೆ. ಸೊ ಈ ಒಂದು ಜೇನುನೊಣದ ವಿಧಾನ ಏನು ಅಂದ್ರೆ ಸಾಲಿಟರಿ ಹಿಮಾಲಯನ್ ಪ್ಲಾಸ್ಟರರ್ ಬಿ ಆಗಿರುತ್ತೆ. ಅಂದ್ರೆ ಇದು ಏಕಾಂಗಿಯಾಗಿ ಇರ್ತಕ್ಕಂಥ ಹಿಮಾಲಯದ ಪ್ಲಾಸ್ಟರರ್ ಜೇನುನೊಣವಾಗಿ ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಎಷ್ಟು ಎತ್ತರದಲ್ಲಿ ಕಂಡು ಬರುತ್ತೆ ಅಂದ್ರೆ 1500 ಮೀಟರ್ಸ್ ಇಂದ 3800 ಮೀಟರ್ಸ್ ಎತ್ತರದಲ್ಲಿ ಕಂಡು ಬರುತ್ತೆ. ಸೊ ಇದು ಭೂತಾನ್ ಇಂದ ಚೈನಾವರೆಗೂ ಈ ಜೇನುನೊಣವನ್ನ ನೋಡಬಹುದಾಗಿರುತ್ತೆ. ಸೊ ಇದು ಸಾಲಿಟರಿ ನೇಚರ್ ಆಗಿರುತ್ತೆ. ಡು ನಾಟ್ ಫಾರ್ಮ್ ಲಾರ್ಜ್ ಕಾಲೋನೀಸ್. ಸೊ ದೊಡ್ಡದಾಗಿರ್ತಕ್ಕಂಥ ಗುಂಪನ್ನ ಇದು ಮಾಡದೇ ಇರ್ತಕ್ಕಂಥ ಒಂದು ಜೇನು ಕೀಟವಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ದಿನಾಂಕಕ್ಕೆ ಸಂಬಂಧಪಟ್ಟಂತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ yourselves and thank you very much for watching this.